ಹಾಯ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಂದ. ಸ್ನೇಹಿತರೆ, ಕಳೆದ ಒಂದು ಅವಧಿಯಲ್ಲಿ ನಾವು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆಗಿ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಬಂದಿದ್ವಿ. ಇನ್ನು ಮುಂದೆ ಬರ್ತಕ್ಕಂಥ KS ಇರ್ಬೋದು, ಇಲ್ಲಿ PDO ಇರ್ಬೋದು, ವಿಲೇಜ್ ಅಕೌಂಟ್ ಇರ್ಬೋದು, ಈ ಎಲ್ಲ ಎಕ್ಸಾಮ್ಗಳಿಗೆ ಓರಿಯೆಂಟೆಡ್ ಆಗಿ ಏನಪ್ಪ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತಕ್ಕಂಥ ಕೆಲವೊಂದಷ್ಟು ಪ್ರಶ್ನೆಗಳೇನಪ್ಪ ಅಂದ್ರೆ ನಾವು ಇಲ್ಲಿ ಸುಮಾರು 6 ಕ್ಲಾಸ್ಗಳು ಏನಪ್ಪ ಅಂದ್ರೆ 5 ರಿಂದ 6 ಕ್ಲಾಸ್ಗಳನ್ನು ಚರ್ಚೆ ಮಾಡ್ತಾ ಬಂದಿದ್ವಿ. ಇವತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ಜಿಯೋಗ್ರಫಿ ರಿಲೇಟ್ ಆಗಿ ಕ್ವಶನ್ಸ್ಗಳನ್ನ ನಾವು ಚರ್ಚೆ ಮಾಡ್ಕೊತ ಹೋಗೋಣ. ಯಾರು ನಮ್ಮ ತರಗತಿಯನ್ನು ಏನಪ್ಪ ಅಂದ್ರೆ ಪ್ರಥಮ ಬಾರಿ ನೋಡ್ತಿದ್ರಲ್ರಿ, ಅವರು ಏನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಯಾರಿಗೆ ವಿಡಿಯೋ ಲಾಗಿ ಆಗ್ತದಲ್ರಿ, ಅವರು ಒಂದು ಲೈಕ್, ಯಾರಿಗೆ ಇಂಟ್ರೆಸ್ಟ್ ಐತಲ್ರಿ ಅವರು ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿ ಏನಪ್ಪ ಅಂದ್ರೆ ಆರಂಭಿಸೋಣ. ನೋಡ್ರಿ, ಇಲ್ಲಿ ಕ್ವಶನ್ಸ್ ನಂಬರ್ 1 ಐತೆ ನೋಡ್ರಿ. ಭಾರತ ಹಾಗೂ ಚೀನಾಗಳ ಮಧ್ಯೆ ಇರುವ ಗಡಿ ರೇಖೆ ಅಂತ ಕೇಳಿದಾನ. ಭಾರತ ಮತ್ತು ಚೀನಾದ ಮಧ್ಯದಲ್ಲಿರ್ತಕ್ಕಂಥ ಗಡಿ ರೇಖೆ ಯಾವ್ದಂತ ಕೇಳಿದಾನ. ಭಾಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ರೀ. ಇಲ್ಲಿ ನೋಡ್ರಿ, ಆಪ್ಷನ್ಸ್ ನೋಡ್ರಿ, ಇಲ್ಲಿ ಆಪ್ಷನ್ಸ್ ಎ ಡುರ್ಯಾಂಡ್ ರೇಖೆ ಅಂತ ಐತಿ. ಯಾವ್ದ್ರಿ? ಡುರ್ಯಾಂಡ್ ರೇಖೆ ಅಂತ ಹೇಳಿ ಐತಿ. ಹಿಂಗೋ ಬರೀತಾರೆ, ಅದನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಡುರ್ಯಾಂಡ್ ರೇಖೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ನಾವು. ಯಾವ್ದ್ರಿ? ಇಲ್ಲಿ ಡುರ್ಯಾಂಡ್ ರೇಖೆ ಅಂತೇಳಿ ಡುರ್ಯಾಂಡ್ ರೇಖೆ ಅಂತ ನೋಡ್ತೀವಿ. ಡುರ್ಯಾಂಡ್ ರೇಖೆ, ನೆಕ್ಸ್ಟ್ ಮ್ಯಾಕ್ಮೋಹನ್ ರೇಖೆ, ನೆಕ್ಸ್ಟ್ ರ್ಯಾಡ್ಕ್ಲಿಫ್ ರೇಖೆ. ಯಾವ್ದ್ರಿ? ರ್ಯಾಡ್ಕ್ಲಿಫ್ ರೇಖೆ ಅಂತ ನೋಡ್ತೀವಿ. ರ್ಯಾಡ್ಕ್ಲಿಫ್ ರೇಖೆ. ನೆಕ್ಸ್ಟ್ ಇನ್ನೊಂದಪ್ಪ ಅಂದ್ರೆ ಸ್ಟ್ಯಾಫರ್ಡ್ ರೇಖೆ ಅಂತ ಐತಿ. 4 ಆಪ್ಷನ್ಸ್ ಕೊಟ್ಟಿದ್ದಾನ. ಹಾಗಾದ್ರೆ ಭಾರತ ಮತ್ತು ಚೀನಾಗಳ ಮಧ್ಯೆ ಇರತಕ್ಕಂಥ ಗಡಿ ರೇಖೆ ಯಾವುದನ್ನು ನಾವು ಕರೆಕ್ಟಾಗಿ ಇಲ್ಲಿ ಗೊತ್ತಿರಬೇಕು. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲ ಮೊದಲು ಏನಪ್ಪ ಅಂದ್ರೆ ನಾವು ಭಾರತ್ ನಕ್ಷೆ ತಗೊಳ್ಳೋಣ. ಭಾರತ್ ನಕ್ಷೆ ತೆಗೆದುಕೊಳ್ಳೋಣ್ರಿ. ಭಾರತ್ ನಕ್ಷೆ ತಗೊಂಡ್ವಿ ಅಂದ್ರೆ ಏನಪ್ಪ ಅಂದ್ರೆ ನಮಗೆ ಕರೆಕ್ಟಾಗಿ ಏನಪ್ಪ ಅಂದ್ರೆ ನಾವು ಇಲ್ಲಿ ಮ್ಯಾಪ್ ಮುಖಾಂತರನ ಹೋಗ್ಬೇಕ್ರಿ. ಯಾಕಂತಂದ್ರೆ ಜಿಯೋಗ್ರಫಿ ನಾವು ಕಲಿಬೇಕಪ್ಪ ಅಂದ್ರೆ ಮ್ಯಾಪ್ ಮುಖಾಂತರವಾಗಿ ಕಲಿತಾಗನೇ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಸ್ವಲ್ಪ ಏನಪ್ಪ ಅಂದ್ರೆ ಗೊತ್ತಾಗ್ತದ. ಇಲ್ಲಪ್ಪ ಅಂತಂದ್ರೆ ನಾವು ಹಂಗೆ ಉದ್ದಾಗಿ ಓದ್ಕೊಂತ ಹೋದ್ರೆ ಏನೂ ತಿಳಿಯಂಗಿಲ್ಲ. ಇಲ್ಲಿ ನೋಡ್ರಿ, ಇದು ಭಾರತ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಭಾರತದ ಮ್ಯಾಪ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ, ನೋಡಾಕ ಕರೆಕ್ಟ್ ಐತಿಲ್ಲ. ಓಕೆ, ಇಲ್ಲಿ ಭಾರತದೊಂದಿಗೆ ಏನಪ್ಪ ಅಂದ್ರೆ ಸುಮಾರು ಎಷ್ಟು ರಾಷ್ಟ್ರಗಳು ಭೂಗಡಿ ಹಂಚಿಕೊಂಡಿದವಪ್ಪ ಅಂದ್ರೆ ಸುಮಾರು ಏನಪ್ಪ ಅಂದ್ರೆ ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಂತ ನೋಡ್ತೀವಿ ನಾವು. ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ಒಟ್ಟು ರಾಜ್ಯಗಳು ಎಷ್ಟದವಪ್ಪ ಅಂತಂದ್ರೆ ನಾವು ರಾಷ್ಟ್ರಗಳಂತ ನೋಡ್ತೀವಿ. ಎಷ್ಟು ರಾಷ್ಟ್ರಗಳಪ್ಪ ಅಂತಂದ್ರೆ ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟದವ್ರಿ? 7 ರಾಷ್ಟ್ರಗಳು ಏನಪ್ಪ ಅಂದ್ರೆ ಭಾರತದೊಂದಿಗೆ ಏನಪ್ಪ ಅಂದ್ರೆ ಭೂಗಡಿ ಹಂಚಿಕೊಂಡಿದಾವ. ಹೌದ್ರಿ? ಎಷ್ಟು ರಾಷ್ಟ್ರಗಳ್ರಿ? ಇಲ್ಲಿ 7 ರಾಷ್ಟ್ರಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ನಾವು. ಭಾರತದೊಂದಿಗೆ ಏನಪ್ಪ ಅಂದ್ರೆ ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟದಾವ ಅಂದ್ರೆ 7 ರಾಷ್ಟ್ರಗಳು ಭೂಗಡಿ ಹಂಚಿಕೊಂಡವ. 7 ರಾಷ್ಟ್ರಗಳು ಜಲಗಡಿ ಹಂಚಿಕೊಂಡವ. 3 ರಾಷ್ಟ್ರಗಳು ಭೂಗಡಿ ಮತ್ತು ಜಲಗಡಿ ಎರಡನ್ನು ಹಂಚಿಕೊಂಡಿದಾವ. ಹಾಗಾದ್ರೆ ಇಲ್ಲಿ ನಮ್ಮ ಭೂಗಡಿ ಅಂತ ಬಂದಾಗ ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ನಾವು ರಾಷ್ಟ್ರಗಳು ಅಂತ ತೆಗೆದುಕೊಂಡಾಗಪ್ಪ ಅಂದ್ರೆ ಅದ್ರೊಳಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾಕಿಸ್ತಾನ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಯಾವ್ದ್ರಿ? ಪಾಕಿಸ್ತಾನ ಅಂತೇಳಿ ಒಂದು ಪಾಕಿಸ್ತಾನ. ಇನ್ನೊಂದು ಯಾವಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಅಫ್ಘಾನಿಸ್ತಾನ ಅಂತ ನೋಡ್ತೀವಿ. ನೆಕ್ಸ್ಟ್ ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಚೀನಾ. ನೆಕ್ಸ್ಟ್ ಯಾವ್ದ್ರಿ? ನೇಪಾಳ್. ನೆಕ್ಸ್ಟ್ ಯಾವ್ದ್ರಿ? ಭೂತಾನ್. ನೆಕ್ಸ್ಟ್ ಇನ್ನೊಂದು ಯಾವ್ದ್ರಿ? ಮಯನ್ಮಾರ್ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಬಾಂಗ್ಲಾದೇಶ್. ಯಾವ ದೇಶ ರೀ? ಬಾಂಗ್ಲಾದೇಶ್. ನೋಡ್ರಿ, ಇಲ್ಲಿ ಟೋಟಲ್ 7 ರಾಷ್ಟ್ರಗಳು. ಅಫ್ಘಾನಿಸ್ತಾನ್ ಅಂತೇಳಿ ನೋಡ್ತೀವಿ. ಅಫ್ಘಾನಿಸ್ತಾನ್, ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಮಯನ್ಮಾರ್ ಮತ್ತು ಬಾಂಗ್ಲಾದೇಶ್. ಈ 7 ರಾಷ್ಟ್ರಗಳು ಏನಪ್ಪ ಅಂದ್ರೆ ಭಾರತದೊಂದಿಗೆ ಏನಪ್ಪ ಅಂದ್ರೆ ಭೂಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಅಂತ ನೋಡ್ತೀವಿ. ಇನ್ನು ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರ ಈ 3 ರಾಷ್ಟ್ರಗಳು ಭೂಗಡಿನೂ ಹಂಚಿಕೊಂಡಿದ್ದಾವೆ. ಈಚೆ ಕಡೆ ಏನಪ್ಪ ಅಂದ್ರೆ ಜಲಗಡಿನೂ ಹಂಚಿಕೊಂಡಿದ್ದಾವ. ಇನ್ನು ಭೂಗಡಿ ಮತ್ತು ಜಲಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದಪ್ಪ ಅಂದ್ರೆ ಕಂಪಲ್ಸರಿ ಗೊತ್ತಿರ್ಬೇಕ್ರಿ. ಭಾರತದೊಂದಿಗೆ ಏನಪ್ಪ ಅಂದ್ರೆ ಭೂಗಡಿ ಮತ್ತು ಜಲಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟು ಅಂತಂದ್ರೆ 3. ಆ 3 ಯಾವಪ್ಪ ಅಂದ್ರೆ ಒಂದು ಮಯನ್ಮಾರ, ಒಂದು ಬಾಂಗ್ಲಾದೇಶ, ಇನ್ನೊಂದು ಯಾವಪ್ಪ ಅಂದ್ರೆ ಪಾಕಿಸ್ತಾನ ಅಂತ ನೋಡ್ತೀವಿ. ಹಾಗಾದ್ರೆ ಸ್ವಲ್ಪ ನಮಗೆ ಇಲ್ಲಿ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಇಲ್ಲಿ ಕೆಲವೊಂದಷ್ಟು ರಾಷ್ಟ್ರಗಳು ಏನ್ ಮಾಡಿದವಪ್ಪ ಅಂತಂದ್ರೆ ಕೆಲವೊಂದಷ್ಟು ರಾಷ್ಟ್ರಗಳೊಂದಿಗೆ ಏನಪ್ಪ ಅಂದ್ರೆ ನಮ್ಮ ಭಾರತ ಏನಪ್ಪ ಅಂದ್ರೆ ಗಡಿ ರೇಖೆಗಳನ್ನ ಒಳಗೊಂಡೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಪಾಕಿಸ್ತಾನದ ಮತ್ತು ಭಾರತದ ಮಧ್ಯದಲ್ಲಿರ್ತಕ್ಕಂಥ ಗಡಿ ರೇಖೆ ಯಾವ್ದು ಬಂದಾಗ ನಾವಿಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿರ್ತಕ್ಕಂಥ ಗಡಿ ರೇಖೆ ಯಾವಪ್ಪ ಅಂದ್ರೆ ರ್ಯಾಡ್ಕ್ಲಿಫ್ ರೇಖೆ ಅಂತ ನೋಡ್ತೀವಿ. ಯಾವ್ದ್ರಿ? ರ್ಯಾಡ್ಕ್ಲಿಫ್ ರೇಖೆ ಅಂತ ನೋಡ್ತೀವಿ. ಈ ರ್ಯಾಡ್ಕ್ಲಿಫ್ ರೇಖೆ ಅಂತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನ ಮಧ್ಯದೊಳಗೈತಿ. ಇನ್ನು ಭಾರತ ಮತ್ತು ಚೀನಾದ ಮಧ್ಯದಲ್ಲಿರ್ತಕ್ಕಂಥ ಗಡಿ ರೇಖೆ ಯಾವಪ್ಪ ಅಂದ್ರೆ ಮ್ಯಾಕ್ ಮೋಹನ್ ರೇಖೆ ಅಂತ ನೋಡಿ. ಯಾವ ಮೋಹನ್ ರೇಖೆ ರೀ? ಮ್ಯಾಕ್
ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ನೋಡ್ತೀವಿ ನಾವು. ಮ್ಯಾಕ್ ಮೋಹನ್ ಗಡಿ ರೇಖೆ ಭಾರತ ಮತ್ತು ಚೀನಾ ಮಧ್ಯೆ ಐತ್ರಿ. ಪಾಕಿಸ್ತಾನ ಮತ್ತು ಭಾರತ ಮಧ್ಯದಲ್ಲಿ ರ್ಯಾಡ್ ಕ್ಲಿಪ್ ಐತಿ. ಇನ್ನು ಅಫ್ಘಾನಿಸ್ತಾನ ಮತ್ತು ಭಾರತದ ಮಧ್ಯದಲ್ಲಿ ಯಾವ್ದೈತಪ್ಪ ಅಂದ್ರೆ ಡುರ್ಯಾಂಡ್ ರೇಖೆ ಅಂತ ನೋಡ್ತೀವಿ. ಯಾವ್ದ್ರಿ? ಡ್ಯೂರ್ಯಾಂಡ್. ಈ ಡ್ಯೂರ್ಯಾಂಡ್ ರೇಖೆ ಅಂತಕ್ಕಂಥದ್ದು ಭಾರತ ಮತ್ತು ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನ ಮತ್ತು ಭಾರತ ಮಧ್ಯದಲ್ಲಿ ಡ್ಯೂರ್ಯಾಂಡ್ ರೇಖೆ ಐತಿ. ಈ ಮೂರು ಕಂಪಲ್ಸರಿ ಗೊತ್ತಿರ್ಬೇಕ್ರಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಈ ಒಂದು ಏನು ರ್ಯಾಡ್ ಕ್ಲಿಪ್ ಅಂತ ನೋಡ್ತೀವಿ. ರ್ಯಾಡ್ ಕ್ಲಿಪ್ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನದ ಮಧ್ಯದಲ್ಲಿ ಇನ್ನೊಂದು ಗಡಿ ರೇಖೆ ಕಂಡು ಬರ್ತದ, LOC ಅಂತ ನೋಡ್ತೀವಿ, ಲೈನ್ ಆಫ್ ಕಂಟ್ರೋಲ್ ಅಂತ ನೋಡ್ತೀವಿ. ಇನ್ನು ಮ್ಯಾಕ್ ಮೋಹನ್ ರೇಖೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಏನಪ್ಪ ಅಂದ್ರೆ LAC ಅಂತ ನೋಡ್ತೀವಿ. LAC ಗಡಿ ರೇಖೆಯನ್ನು ಕಂಡು ಬರ್ತದ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರಿತಾವೆ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಮತ್ತು ಮ್ಯಾಕ್ ಮೌಂಟ್ ರೇಖೆ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ, ಭಾರತ ಮತ್ತು ಪಾಕಿಸ್ತಾನದಲ್ಲಿ ರ್ಯಾಡ್ ಕ್ಲಿಪ್ ಮತ್ತು ಏನಂತಂದ್ರೆ LOC ಲೈನ್ ಆಫ್ ಕಂಟ್ರೋಲ್ ಅಂತ ನೋಡ್ತೀವಿ. ಆದ್ರೆ LOC ಇರ್ಬೋದು, LAC ಇರ್ಬೋದು, ಇವು ಏನಪ್ಪ ಅಂದ್ರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಗಡಿ ರೇಖೆಗಳಲ್ಲ. ಇವುಗಳನ್ನ ಕೇವಲ ಏನ್ ಮಾಡಿದಪ್ಪ ಅಂದ್ರೆ ರಾಜಕೀಯವಾಗಿ ಹೇಳಿರ್ತಕ್ಕಂಥ ಗಡಿ ರೇಖೆಗಳಂತ ನೋಡ್ತೀವಿ ನಾವು. ಅದು ಕಂಪಲ್ಸರಿ ಗೊತ್ತಿರ್ಬೇಕ್ರಿ. ಇಲ್ಲಿ ನಮಗೆ ಏನು ಬರ್ಬೋದು, ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. LAC ಮತ್ತು LOC, ಒಮ್ಮೆ ಆ LOC ಯಾವ ಯಾವ ರಾಷ್ಟ್ರಗಳ ಮಧ್ಯೆ ಐತಿ, LAC ಯಾವ ಯಾವ ರಾಷ್ಟ್ರಗಳ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಗಡಿ ರೇಖೆ ಅಂತೇಳಿ. LAC ಚೀನಾ ಮತ್ತು LOC ಭಾರತ ಮತ್ತು ಪಾಕಿಸ್ತಾನ. ಈ ಕ್ಲಿಯರ್ ಗೊತ್ತಿರಲಿ. ಇನ್ನು ಡ್ಯೂರ್ಯಾಂಡ್ ರೇಖೆ ಅಂತ ನೋಡ್ತೀವಿ. ಡ್ಯೂರ್ಯಾಂಡ್ ರೇಖೆ ನೋಡ್ರಿ, ಇಲ್ಲಿ ರ್ಯಾಡ್ ಕ್ಲಿಪ್ ರೇಖೆಯನ್ನ 1947ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರ, ಈ ಒಂದು ಗಡಿ ರೇಖೆ ಒಟ್ಟು ಉದ್ದ ಎಷ್ಟು ಐತಪ್ಪ ಅಂತಂದ್ರ 2910 ಕಿಲೋಮೀಟರ್ ಏನಪ್ಪ ಅಂದ್ರ ಈ ಒಂದು ಗಡಿ ರೇಖೆ ಉದ್ದ ಇರ್ತಕ್ಕಂಥದ್ದು ನೋಡ್ತೀವಿ. ಡ್ಯೂರ್ಯಾಂಡ್ ರೇಖೆದು 2600 ಏನಪ್ಪ ಅಂದ್ರೆ 40 ಕಿಲೋಮೀಟರ್ ಉದ್ದ ಐತ್ರಿ. 2640 ಕಿಲೋಮೀಟರ್ ಐತಿ. ಮ್ಯಾಕ್ ಮೋಹನ್ ಗಡಿ ರೇಖೆ ಒಟ್ಟು ಉದ್ದ ಎಷ್ಟು ಐತಪ್ಪ ಅಂದ್ರ 3840 ಕಿಲೋಮೀಟರ್ ಏನಪ್ಪ ಅಂದ್ರ ಮ್ಯಾಕ್ ಮೋಹನ್ ಗಡಿ ರೇಖೆ ಉದ್ದ ಇರೋದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇದು ಕರೆಕ್ಟ್ ಆಗಿ ಏನಪ್ಪ ಅಂದ್ರೆ ನಿಮಗೆ ಸ್ವಲ್ಪ ಮೆಜರ್ಮೆಂಟ್ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಡಾಟಾ ಒಂದು ಹೆಚ್ಚು ಕಡಿಮೆ ಸ್ವಲ್ಪ ಆಗ್ಬೋದು, ಬಟ್ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಈ ಡಾಟಾಗಳು ಏನಪ್ಪ ಅಂದ್ರೆ ಇವೇ ಕರೆಕ್ಟ್ ಫೈನಲ್ ಇದಾವ್ರಿ. ಹೌದು, ಸ್ವಲ್ಪ ಏನಪ್ಪ ಅಂದ್ರೆ ನೀವು ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ರ್ಯಾಡ್ ಕ್ಲಿಪ್, ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಮ್ಯಾಕ್ ಮೋಹನ್, ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯದಲ್ಲಿ ಡ್ಯೂರ್ಯಾಂಡ್ ರೇಖೆ ಅಂತ ನೋಡ್ತೀವಿ ನಾವು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಇದನ್ನ ಯಾವಾಗ 1947 ಏನಪ್ಪ ಅಂತಂದ್ರೆ ಇದು ಎಳೆದಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ರಿ, ಈ ಡ್ಯೂರ್ಯಾಂಡ್ ರೇಖೆಯನ್ನ 1893ರಲ್ಲಿ ಏನಪ್ಪ ಅಂದ್ರೆ ಈ ಗಡಿ ರೇಖೆ ಏನ್ ಮಾಡಿದಾರೆ ಅಂದ್ರೆ ಎಳೆದಿರ. ಇನ್ನು ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತ ಬಂದಾಗ ಏನಪ್ಪ ಅಂದ್ರೆ 1914 ಅಂತ ನೋಡ್ತೀವಿ. 1914ರ ಒಂದು ಕಾಲಾವಧಿ ಒಳಗೆ ಏನಪ್ಪ ಅಂದ್ರೆ ಈ ಮ್ಯಾಕ್ ಮೋಹನ್ ಗಡಿ ರೇಖೆ ಏನಪ್ಪ ಅಂದ್ರೆ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಎಳೆದಿರ್ತಕ್ಕಂಥ ಗಡಿ ರೇಖೆ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನಮಗೆ ಒಂದು ಸ್ಪಷ್ಟತೆ ಇರಬೇಕು. ಏನಪ್ಪ ಅಂತಂದ್ರ ಈ ಡ್ಯೂರ್ಯಾಂಡ್ ರೇಖೆ ಮೇಲೆ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳಿದಾನ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಚೇಂಜಸ್ ಐತಿ ಅಲ್ಲಿ ಆನ್ಸರ್ ನೋಡ್ರಿ. ಕ್ವಶನ್ಸ್ ಒಳಗೆ ಏನಾದ್ರ ಡ್ಯೂರ್ಯಾಂಡ್ ರೇಖೆಯು ಈ ಕೆಳಗಿನ ಯಾವ 2 ರಾಷ್ಟ್ರಗಳನ್ನು ಬೇರ್ಪಡಿಸುತ್ತದೆ ಅಂತೇಳಿ ಕ್ವಶನ್ಸ್ ಕೇಳಿದ್ದ. ಕ್ವಶನ್ಸ್ ಒಳಗ್ರಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಡ್ಯೂರ್ಯಾಂಡ್ ರೇಖೆಯು ಈ ಕೆಳಗಿನ ಯಾವ 2 ರಾಷ್ಟ್ರಗಳನ್ನು ಬೇರ್ಪಡಿಸುತ್ತೆ ಅಂತೇಳಿ ಕ್ವಶನ್ಸ್ ಕೇಳಿದಪ್ಪ ಅಂತಂದ್ರ ನಮ್ಗೆ ಏನಪ್ಪ ಅಂದ್ರೆ ಸರಿಯಾಗಿ ಗೊತ್ತಿರಬೇಕು. ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಅಂತೇಳಿ ಆನ್ಸರ್ ನಾವು ಅದನ್ನೇ ಹಾಕ್ಬೇಕಲ್ಲಿ. ಅಫ್ಘಾನಿಸ್ತಾನ ಮತ್ತು ಭಾರತ ಅಂತ ಹಾಕ್ಬಾರ್ದು. ಅಫ್ಘಾನಿಸ್ತಾನ ಮತ್ತು ಭಾರತ ಇದ್ರೂ ಸಹ ಏನಪ್ಪ ಅಂದ್ರೆ ಅಲ್ಲಿ ಆಪ್ಷನ್ಸ್ ಒಳಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಇತ್ತಂದ್ರೆ ಅದು ಸರಿ ಆಗ್ತದ. ಅಥವಾ ಇನ್ನೊಂದು ಟೈಪ್ನು ಕ್ವಶನ್ಸ್ ಕೇಳ್ಬೋದು. ಏನಂತಂದ್ರ ಭಾರತ ಮತ್ತು ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನವನ್ನ ಬೇರ್ಪಡಿಸುವ ಗಡಿ ರೇಖೆ ಯಾವುದು ಅಂತೇಳಿ. ಏನ್ರಿ ಭಾರತ ಮತ್ತು ಏನಪ್ಪ ಅಂದ್ರೆ ಭಾರತ ಮತ್ತು ಅಫ್ಘಾನಿಸ್ತಾನವನ್ನ ಬೇರ್ಪಡಿಸುವ ಗಡಿ ರೇಖೆ ಯಾವ್ದಂತ ಕೇಳಿದಪ್ಪ ಅಂದ್ರೆ ಡ್ಯೂರ್ಯಾಂಡ್ ರೇಖೆ ಅಂತ ಏನ್ ಮಾಡ್ತಾನಂದ್ರೆ ನಾವು ಇಲ್ಲಿ ಹೇಳ್ಬೇಕ್ರಿ. ಅಲ್ಲಿ ಕ್ವಶನ್ಸ್ ಯಾವ ರೀತಿ ಫ್ರೇಮ್ ಮಾಡ್ತಾನೋ, ಯಾವ ರೀತಿ ರಚನೆ ಮಾಡ್ತಾನಲ್ರಿ, ಆ ರೀತಿ ಏನಪ್ಪ ಅಂದ್ರೆ ನಾವು ಆನ್ಸರ್ ಮಾಡ್ಬೇಕು ಸರ. ಅಲ್ಲಿ ಇಲ್ಲ ಕ್ವಶನ್ ತಪ್ಪೈತಿ ಅಂತೇಳಿ ಏನಪ್ಪ ಅಂದ್ರೆ ಆ ರೀತಿ ಏನಪ್ಪ ಅಂದ್ರೆ ನಾವು ಹಾಕದೇ ಬರಬಾರ್ದು. ಕರೆಕ್ಟಾಗಿ ಏನಪ್ಪ ಅಂದ್ರೆ ಇಲ್ಲ ಏನು ಹೇಳ್ತಾನಲ್ರಿ ಅದನ್ನ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿ ಅದನ್ನ ಮಾಡಿ ಏನಪ್ಪ ಅಂದ್ರೆ ನಾವಿಲ್ಲಿ ಕರೆಕ್ಟಾಗಿ ನೋಡಿದೀವಪ್ಪ ಅಂತಂದ್ರೆ ಆನ್ಸರ್ 100% ಏನಪ್ಪ ಅಂದ್ರೆ ಅದೇ ಸರಿಯಾಗಿ ಏನಪ್ಪ ಅಂದ್ರೆ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಏನಪ್ಪ ಗೊತ್ತಾಯಿತು, ಚೀನಾ ಮತ್ತು ಭಾರತ ಮಧ್ಯದಲ್ಲಿ ಮ್ಯಾಕ್ ಮೋಹನ್ ಗಡಿ ರೇಖೆ, ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ರ್ಯಾಡ್ ಕ್ಲಿಪ್ ರೇಖೆ, ಅಫ್ಘಾನಿಸ್ತಾನ ಮತ್ತು ಭಾರತ ಮಧ್ಯದಲ್ಲಿ ಡ್ಯೂರ್ಯಾಂಡ್ ರೇಖೆ ಅಂತಂದ್ರೆ ಗಡಿ ರೇಖೆ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಸ್ವಲ್ಪ ಇಲ್ಲಿ ನೋಡ್ರಿ, ಇದಕ್ಕೆ ಸರಿಯಾದ ಆನ್ಸರ್ ಇಲ್ಲಿ ಏನು ಕೇಳೋಣ, ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಕೇಳೋಣ. ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಯಾವುದೈತ್ರಿ ಮ್ಯಾಕ್ ಮೋಹನ್ ಗಡಿ ರೇಖೆ ಐತಿ. ಹಾಗಾದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ ಏನಪ್ಪ ಅಂದ್ರೆ ಇಲ್ಲಿ ಕಂಡು ಬರ್ತದ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ ಬಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಗಡಿ ರೇಖೆ ಯಾವಪ್ಪ ಅಂದ್ರೆ ಮ್ಯಾಕ್ ಮೋಹನ್ ಗಡಿ ರೇಖೆ ಅಂತಕ್ಕಂಥದ್ದು ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಆನ್ಸರ್ ಅಂತ ನೋಡ್ತೀವಿ. ಸ್ವಲ್ಪ ಏನಪ್ಪ ಅಂದ್ರೆ ಇದು
ಇದ್ರೆ ನಿಮಗೆ ಕರೆಕ್ಟಾಗಿ ಏನಪ್ಪ ಅಂದ್ರೆ ಗೊತ್ತಿರ್ಬೇಕ್ರಿ. ಯಾಕಂದ್ರೆ ಇದನ್ನು ಕೇಳ್ತಕ್ಕಂಥ ಸಾಧ್ಯತೆ ಏನಪ್ಪ ಅಂದ್ರೆ ಬಹಳ ಇರ್ತದ. ಇನ್ನೊಂದು ಗೊತ್ತಿರಲಿ ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಇಲ್ಲಿ ಭಾರತದೊಂದಿಗೆ ಏನಪ್ಪ ಅಂದ್ರೆ ಭಾರತದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಏನಾದರೂ ಕೇಳಿದಪ್ಪ ಅಂದ್ರೆ ಭಾರತದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಏನಾದ್ರು ಕೇಳಿದಪ್ಪ ಅಂತಂದ್ರೆ ನಾವು ಬಾಂಗ್ಲಾದೇಶ ಅಂತ ಹೇಳ್ಬೇಕ್ರಿ. ಯಾವ ದೇಶ ರೀ? ಬಾಂಗ್ಲಾದೇಶ ಏನಪ್ಪ ಅಂದ್ರೆ ಗಡಿ ಅಂತ ಬಂದಾಗ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಉದ್ದದ ಗಡಿ ಹಂಚಿಕೊಂಡಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಬಾಂಗ್ಲಾದೇಶದೊಂದಿಗೆ ಸುಮಾರು 4096 ಕಿಲೋಮೀಟರ್ ಐತ್ರಿ. ಎಷ್ಟ್ರಿ? ಭಾರತದೊಂದಿಗೆ ಏನಪ್ಪ ಅಂದ್ರೆ ಬಾಂಗ್ಲಾದೇಶ ಎಷ್ಟು ಉದ್ದದ ಗಡಿ ಹಂಚಿಕೊಂಡಿತ್ತಪ್ಪ ಅಂದ್ರೆ 4096 ಕಿಲೋಮೀಟರ್ ಏನಪ್ಪ ಅಂದ್ರೆ ಉದ್ದದ ಗಡಿಯನ್ನು ಹೊಂದಿದ್ದು ಭಾರತದೊಂದಿಗೆ ಅತಿ ಉದ್ದದ ಅಥವಾ ಅತಿ ಹೆಚ್ಚು ಉದ್ದದ ಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವ್ದಪ್ಪ ಅಂತಂದ್ರೆ ನಾವು ಬಾಂಗ್ಲಾದೇಶ ಅಂತ ಹೇಳ್ಬೇಕ್ರಿ. ಹಾಗಾದ್ರೆ ಇಲ್ಲಿ ಒಂದು ಅದಕ್ಕಿಂತ ಮುಂಚೆ ಒಂದು ಗೊತ್ತಿರಲಿ, ಭಾರತದ ಒಟ್ಟು ಭೂಗಡಿ ಉದ್ದ ಎಷ್ಟೈತಿ? ಭಾರತದ ಒಟ್ಟು ಭೂಗಡಿ ಉದ್ದ ಅಂತ ಬಂದಾಗ 15,000 ಏನಪ್ಪ ಅಂತಂದ್ರೆ 15,200 ಕಿಲೋಮೀಟರ್. ಭಾರತದ ಭೂಗಡಿ ಉದ್ದ ಅಂತ ಏನಾದರೂ ಕೇಳಿದಪ್ಪ ಅಂದ್ರೆ ಭಾರತದ ಭೂಗಡಿ ಉದ್ದ ಏನಾದರೂ ಕೇಳಿದಪ್ಪ ಅಂತಂದ್ರೆ 15,000 ಏನಪ್ಪ ಅಂದ್ರೆ 200 ಕಿಲೋಮೀಟರ್ ಭಾರತದ ಭೂಗಡಿ ಉದ್ದ ಇರುವುದನ್ನು ನೋಡ್ತೀವಿ. ಇನ್ನು ಭಾರತದ ಜಲಗಡಿ ಉದ್ದ ಏನಾದರೂ ಕೇಳಿದಪ್ಪ ಅಂತಂದ್ರೆ ಭಾರತದ ಜಲಗಡಿ ಉದ್ದ ಭೂಗಡಿ ಉದ್ದ ಇಲ್ಲಿ ಕೆಳಗಡೆ ಬರೀತೀವಿ ನೋಡ್ರಿ. ಭಾರತದ ಭೂಗಡಿಯ ಉದ್ದ ಏನಾದರೂ ಕೇಳಪ್ಪ ಅಂದ್ರೆ 15,200 ಕಿಲೋಮೀಟರ್ ಏನಪ್ಪ ಅಂದ್ರೆ ಭಾರತದ ಭೂಗಡಿ ಉದ್ದ ಅಂತ ನೋಡ್ತೀವಿ. ಇನ್ನು ಭಾರತದ ಜಲಗಡಿ ಉದ್ದ ಕೇಳಿದಪ್ಪ ಅಂದ್ರೆ 6,100 ಕಿಲೋಮೀಟರ್. ಎಷ್ಟ್ರಿ? 6,100 ಕಿಲೋಮೀಟರ್ ಭಾರತದ ಜಲಗಡಿ. ಭಾರತದ ಒಟ್ಟು ಜಲಗಡಿ ಉದ್ದ ಅಂದ್ರೆ ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಜಲಗಡಿ ಉದ್ದ ಏನಾದರೂ ಕೇಳಿದಪ್ಪ ಅಂದ್ರೆ 7,516.5 ಕಿಲೋಮೀಟರ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಹಾಗಾದ್ರೆ ಟೋಟಲ್ ಭಾರತದ ಒಟ್ಟು ಗಡಿ ಉದ್ದ ಎಷ್ಟೈತ್ರಿ? 21,300 ಕಿಲೋಮೀಟರ್ ಐತ್ರಿ. ಎಷ್ಟ್ರಿ? ಭಾರತದ ಒಟ್ಟು ಗಡಿ ಉದ್ದ. ಭಾರತದ ಒಟ್ಟು ಗಡಿ ಉದ್ದ ಅಂತ ಕೇಳಿದಂದ್ರೆ 21,300 ಅಂತ ಹೇಳ್ಬೇಕ್ರಿ. ಕೇವಲ ಭೂಗಡಿ ಕೇಳಿದಂದ್ರೆ 15,200. ಇನ್ನ ಜಲಗಡಿ ಏನಾದರೂ ಕೇಳಿದಪ್ಪ ಅಂದ್ರೆ 6,100 ಅಂತ ಕೇಳ್ಬೇಕ್ರಿ. ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಗಡಿ ಉದ್ದ ಕೇಳಿದಪ್ಪ ಅಂದ್ರೆ 7,516.5 ಕಿಲೋಮೀಟರ್ ಅಂತ ಹೇಳ್ಬೇಕು. ಇದು ಕರೆಕ್ಟಾಗಿ ನಮಗೆ ಡಾಟಾ ಗೊತ್ತಿರ್ಬೇಕ್ರಿ. ಆದ್ರೆ ಭಾರತವು ಯಾವ ರಾಷ್ಟ್ರ ಅಥವಾ ಭಾರತದೊಂದಿಗೆ ಅತಿ ಹೆಚ್ಚು ಉದ್ದದ ಗಡಿ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಾದ್ರೂ ಕೇಳಿದಪ್ಪ ಅಂತಂದ್ರೆ ಅದನ್ನ ಬಾಂಗ್ಲಾದೇಶ ಅಂತ ಏನ್ ಮಾಡ್ಬೇಕಂದ್ರೆ ನಾವಿಲ್ಲಿ ಹೇಳ್ಬೇಕ್ರಿ. ಅಥವಾ ಮತ್ತಂಗಾರ ಭಾರತದೊಂದಿಗೆ ಕಡಿಮೆ ಉದ್ದದ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಏನಾದ್ರು ಕೇಳಿದ್ರಪ್ಪ ಅಂದ್ರೆ ಅಫ್ಘಾನಿಸ್ತಾನ್. ಯಾವ ಸ್ಥಾನ ರೀ? ಅಫ್ಘಾನಿಸ್ತಾನ್. ಈ ಅಫ್ಘಾನಿಸ್ತಾನ ಏನಪ್ಪ ಅಂದ್ರೆ ಕೇವಲ 80 ಕಿಲೋಮೀಟರ್ ಏನಪ್ಪ ಅಂದ್ರೆ ಉದ್ದದ ಗಡಿ ಐತ್ರಿ. ನೋಡ್ರಿ, ಒಬ್ಬೊಬ್ರು ಯೂಟ್ಯೂಬ್ದಾಗ ಒಬ್ಬೊಬ್ರು ಸರ್ ಬೇರೆ ಹೇಳಿರ್ತಾರೆ, ಒಂದೊಂದು ಬುಕ್ನಾಗ ಬೇರೆ ಇರ್ತದ. 100 ಕಿಲೋಮೀಟರ್ ಅಂತ ಬರ್ತದ, 105 ಕಿಲೋಮೀಟರ್ ಅಂತ ಕೊಟ್ಟಿರ್ತಾರ. ಹಂಗಿದ್ರೆ ತಪ್ಪು. ಯಾಕೆ ತಪ್ಪು ಅಂತ ಹೇಳ್ತಾ ಕೇಳ್ರಿ. ಇಲ್ಲಿ ಈ ಬೇರೆ ಡಾಟಾಗಳನ್ನ ಕೂಡಿಸಿದ್ರೆ ನಮ್ಗೆ ಗೊತ್ತಿರ್ಬೇಕ್ರಿ. ಇಲ್ಲಿ ಏನೈತಲ್ರಿ, ಯಾವುದೇ ತೋರಿ ನೀವು ಆ 7 ಭಾರತದೊಂದಿಗೆ ಭೂಗಡಿ ಹಂಚಿಕೊಂಡಿರ್ತಕ್ಕಂಥ 7 ರಾಷ್ಟ್ರಗಳದಾವಲ್ರಿ, ಆ 7 ರಾಷ್ಟ್ರಗಳ ಗಡಿಗಳ ಉದ್ದವನ್ನು ಕೂಡಿಸಿದಾಗ 15,200 ಬರ್ಬೇಕು ನಮಗೆ. ಇಲ್ಲಿ 100 ಐತಿ 200 ಐತಿ ಗೊತ್ತಿಲ್ಲ. ಯಾಕಂದ್ರೆ ಅಫ್ಘಾನಿಸ್ತಾನ ಅಂತಕ್ಕಂಥದ್ದು ಒಟ್ಟು ಗಡಿ ಉದ್ದ ಏನಂತಂದ್ರೆ 80 ಕಿಲೋಮೀಟರ್ ಅಂತ ನೋಡ್ತೀವಿ ನಾವು. ಒಬ್ಬೊಬ್ರು ಯೂಟ್ಯೂಬ್ದಾಗ ನಾನು ಕ್ಲಾಸ್ ಒಳಗೆ ನೋಡಿದ್ದೇನೆ ರೀ, 100 ಕಿಲೋಮೀಟರ್ ಅಂತ. 100 ಕಿಲೋಮೀಟರ್ ಇಲ್ಲ, 80 ಕಿಲೋಮೀಟರ್ ಏನಪ್ಪ ಅಂದ್ರೆ ಭಾರತ ಮತ್ತು ಏನಪ್ಪ ಅಂದ್ರೆ ಅಫ್ಘಾನಿಸ್ತಾನ ಮಧ್ಯೆ ಇರತಕ್ಕಂಥ ಗಡಿ ರೇಖೆ ಅಂತ ಮಾಡ್ತೀವಿ ರೀ. ಅದರ ನೀವು ಕಮೆಂಟ್ ಮಾಡ್ತಿರ್ತಿರೋಬ್ರ, ಕಮೆಂಟ್ ಏನೋ ನಿಮಗೆ ಮೊದಲು ಅದನ್ನ ತಿಳ್ಕೊಂಡು ಏನಪ್ಪ ಅಂದ್ರೆ ಕಮೆಂಟ್ ಮಾಡ್ರಿ ಅನ್ನೋ ಸಂಬಂಧ ಏನಪ್ಪ ಅಂತಂದ್ರೆ ಇದನ್ನ ಹೇಳ್ತಾನೆ. ಯಾಕಂತಂದ್ರೆ ನಮ್ಮ ಮಂದಿಗೆ ಏನಪ್ಪ ಅಂತಂದ್ರೆ ತಾಳ್ಮೆ ಅನ್ನೋ ಪೇಷನ್ಸ್ ಇಲ್ರಿ. ದಾಡ್ನ ಏನಪ್ಪ ಅಂದ್ರೆ ಒಂದು ಹೊಡೆದು ಬಿಡೋದು. ಅದಕ್ಕೆ ನಿಮ್ಗೆ ಏನು ಹೇಳ್ತಾನೆ ರೀ ಅದನ್ನು ಹೇಳ್ತಾನೆ, ಇದನ್ನು ಹೇಳ್ತಾನೆ. ಆದ್ರೆ ಅಫ್ಘಾನಿಸ್ತಾನದೊಂದಿಗೆ ಏನಪ್ಪ ಅಂದ್ರೆ ಕಡಿಮೆ ಉದ್ದದ ಗಡಿಯನ್ನು ಭಾರತ ಹೊಂದಿರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಬಟ್ ಈ ಕ್ವಶನ್ಸ್ ಅನ್ನ ತೆಗೆದುಕೊಂಡಾಗ ಇದಕ್ಕೆ ಮ್ಯಾಕ್ಮೋಹನ್ ಗಡಿ ರೇಖೆ ಏನಪ್ಪ ಅಂದ್ರೆ ಸರಿಯಾದ ಆನ್ಸರ್ ಇರ್ತದೆ ರೀ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದನ್ನು ದಕ್ಷಿಣದ ಚಿರಾಪುಂಜಿ ಎಂದು ಕರೆಯುತ್ತಾರೆ ಅಂತ ಕೇಳಿದ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇದು ಕರ್ನಾಟಕ ಅಂತ ತಿಳ್ಕೊಳ್ಳೋಣ. ಕರ್ನಾಟಕ ಮ್ಯಾಪ್ ತೆಗಿತೇನೆ ರೀ. ಕರ್ನಾಟಕ ಮ್ಯಾಪ್ ಇದು ಯಾವ ಮ್ಯಾಪ್ ರೀ? ಕರ್ನಾಟಕ ಮ್ಯಾಪ್. ಇಲ್ಲಿ ನೋಡ್ರಿ, ಇದು ಕರ್ನಾಟಕ. ಅಲ್ಲಿ ಏನು ಕೇಳಿದನಪ್ಪ ಅಂದ್ರೆ ಕರ್ನಾಟಕದ ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದನ್ನು ಏನಪ್ಪ ಅಂದ್ರೆ ದಕ್ಷಿಣದ ಚಿರಾಪುಂಜಿ ಎಂದು ಕರೆಯುತ್ತಾರೆ ಅಂತ ಕೇಳಿದ. ಅಂದ್ರೆ ಅದ್ರ ಅರ್ಥ ಏನು? ಕರ್ನಾಟಕದೊಳಗೆ ಏನಪ್ಪ ಅಂದ್ರೆ ಈ ಒಂದು ಸ್ಥಳ ಇರ್ಬೋದಂತ. ಹಾಗಾದ್ರೆ ಆಪ್ಷನ್ಸ್ ನೋಡ್ರಿ, ಇಲ್ಲಿ ಏನು ಕೇಳಿದ? ಆಪ್ಷನ್ಸ್ ಎ ಕೆಮ್ಮನಗುಂಡಿ ಐತಿ, ಆಪ್ಷನ್ಸ್ 2 ಏನೈತ್ರಿ? ಆಪ್ಷನ್ಸ್ ಬಿ ಚಿಂಚೋಳಿ ಅಂತ ಕೊಟ್ಟಾನ, ಆಪ್ಷನ್ಸ್ ಸಿ ಆಗುಂಬೆ ಅಂತ ಐತಿ, ಆಪ್ಷನ್ಸ್ ಡಿ ಗೋಕಾಕ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾನ್ರಿ. ಹಾಗಾದ್ರೆ ಇದಕ್ಕೆ
ಸರಿಯಾದ ಆನ್ಸರ್. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಆನ್ಸರ್. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಇದು ಗೊತ್ತೈತ್ರಿ ಸರ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಆಗುಂಬೆ. ಯಾವ್ದ್ರಿ? ಆಗುಂಬೆ ಅಂತ ನೋಡ್ತೀವಿ. ಆಗುಂಬೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಇದನ್ನ ಏನಪ್ಪ ಅಂದ್ರೆ ದಕ್ಷಿಣ ಭಾರತದ ಏನ್ರಿ ದಕ್ಷಿಣ ಭಾರತದ ಅಥವಾ ದಕ್ಷಿಣದ ಚಿರಾಪುಂಜಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕರಿಯೋದನ್ನ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದ್ರಿ? ಆಗುಂಬೆ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ರೀ. ಹಾಗಾದ್ರೆ ನೋಡ್ರಿ ಇಲ್ಲಿ ಆಗುಂಬೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಆಗುಂಬೆ ಕಂಡು ಬರ್ತಕ್ಕಂಥದ್ದು ನಾವು ತೆಗೆದುಕೊಂಡಾಗ ಏನಪ್ಪ ಅಂದ್ರೆ ಇಲ್ಲಿ ಶಿವಮೊಗ್ಗ ಜಿಲ್ಲೆ ಅಂತ ಕಂಡು ಬರ್ತದೆ. ಯಾವ್ದ್ರಿ? ಶಿವಮೊಗ್ಗ ಅಂತ ನೋಡ್ತೀವಿ. ಶಿವಮೊಗ್ಗ ಅಂತೇಳಿ ಆ ಶಿವಮೊಗ್ಗ ಜಿಲ್ಲೆಯೊಳಗೆ ಏನಪ್ಪ ಅಂದ್ರೆ ತೀರ್ಥಹಳ್ಳಿ ಅಂತಕ್ಕಂಥ ಒಂದು ತಾಲೂಕು ಕಂಡು ಬರ್ತದ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಅಂತ ನೋಡ್ತೀವಿ. ತೀರ್ಥಹಳ್ಳಿ ತಾಲೂಕು ಅಂತ ನೋಡ್ತೀವಿ. ಆ ತೀರ್ಥಹಳ್ಳಿ ತಾಲೂಕದೊಳಗೆ ಏನಪ್ಪ ಅಂದ್ರೆ ಈ ಒಂದು ಆಗುಂಬೆ ಇರುವುದನ್ನ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ನಾವು. ಏನ್ ಕಂಡು ಬರ್ತದ್ರಿ? ನಮ್ಗೆ ಆಗುಂಬೆ ಕಂಡು ಬರ್ತದ. ಈ ಶಿವಮೊಗ್ಗ ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಆ ತೀರ್ಥಹಳ್ಳಿ ತಾಲೂಕು ಐತಿ. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಕಂಡು ಬರ್ತದ. ಆ ಆಗುಂಬೆ ಏನಪ್ಪ ಅಂತಂದ್ರೆ ವಾರ್ಷಿಕವಾಗಿ ಸರ್ ಏನ್ರಿ ವಾರ್ಷಿಕವಾಗಿ ಅಂತ ನೋಡ್ತೀವಿ. ಆಗುಂಬೆ ಏನಾಗ್ತದಪ್ಪ ಅಂದ್ರೆ ವಾರ್ಷಿಕವಾಗಿ ಏನಾಗ್ತದಪ್ಪ ಅಂದ್ರೆ ಸುಮಾರು 828 ಸೆಂಟಿಮೀಟರ್ ಏನ್ರಿ ಒಂದೊಂದು ಬುಕ್ನಾಗ ಏನಪ್ಪ ಅಂದ್ರೆ 827.8 ಸೆಂಟಿಮೀಟರ್ ಅಂತನೂ ಏನಪ್ಪ ಅಂದ್ರೆ ಕೊಟ್ಟಾನ. ಅದ್ರ ಇಲ್ಲಿ ನಾವು ಒಂದು ಓವರಾಲ್ ಆಗಿ ಏನಪ್ಪ ಅಂದ್ರೆ ಒಂದು ರೌಂಡ್ ಫಿಗರ್ ತಗೊಂಡಾಗ ಏನಪ್ಪ ಅಂದ್ರೆ ಸುಮಾರು 800 ಎಷ್ಟ್ರಿ 800 ಏನಪ್ಪ ಅಂತಂದ್ರೆ 28 ಸೆಂಟಿಮೀಟರ್ ಏನಪ್ಪ ಅಂದ್ರೆ ವಾರ್ಷಿಕವಾಗಿ ಏನಪ್ಪ ಅಂದ್ರೆ ಮಳೆಯನ್ನ ಪಡಿತದ. ಯಾವ್ದ್ರಿ? ಆಗುಂಬೆ ಅಂತ ನೋಡ್ತೀವಿ. ಆ ಆಗುಂಬೆಯನ್ನ ಏನಪ್ಪ ಅಂದ್ರೆ ವಾರ್ಷಿಕವಾಗಿ 828 ಸೆಂಟಿಮೀಟರ್ ಮಳೆಯನ್ನ ಪಡೆಯುವುದರ ಮುಖಾಂತರವಾಗಿ ಆ ಒಂದು ಆಗುಂಬೆಯನ್ನ ಏನಂತ ಕರಿತಾರಪ್ಪ ಅಂದ್ರೆ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿ ಕರೆಯುವುದನ್ನು ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವುದನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆಪ್ಪ ಅಂತಂದ್ರ ಚಿರಾಪುಂಜಿ ಯಾವುದನ್ನು ಕರೀತಾರಪ್ಪ ಅಂದ್ರ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಏನ್ ಮಾಡ್ತಾರ ಕರೀತಾರ. ಯಾವುದನ್ನು ಕರೀತಾರ್ರಿ? ಆಗುಂಬೆ ಅಂತ ನೋಡ್ತೀವಿ. ಈ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಹೇಳಿ ಕರೆಯುವುದನ್ನು ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಹಾಗಾದ್ರೆ ಇಲ್ಲಿ ಸ್ವಲ್ಪ ಒಂದು ಅರ್ಥ ಮಾಡ್ಕೊಳ್ಬೇಕು ನೀವು. ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ ಅನ್ನೋದು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರಿತೀವ. ಹಾಗಾದ್ರೆ ಚಿರಾಪುಂಜಿ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಈಶಾನ್ಯ ರಾಜ್ಯ ಅಂತ ನೋಡ್ತೀವಿ. ಮೇಘಾಲಯದೊಳಗೆ ಏನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥ ಎಲ್ರಿ ಮೇಘಾಲಯ ಅಂತ ನೋಡ್ತೀವಿ. ಆ ಮೇಘಾಲಯದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೇಘಾಲಯ ಅಂತ ನೋಡ್ತೀವಿ. ಆ ಮೇಘಾಲಯ ಭಾಗದಲ್ಲಿ ಏನಪ್ಪ ಅಂದ್ರೆ ಚಿರಾಪುಂಜಿ ಕಂಡು ಬರ್ತದ. ಅದು ಏನಪ್ಪ ಅಂದ್ರೆ ವಾರ್ಷಿಕವಾಗಿ 1144 ಸೆಂಟಿಮೀಟರ್ ಎಷ್ಟ್ರಿ ವಾರ್ಷಿಕವಾಗಿ 1144 ಸೆಂಟಿಮೀಟರ್ ಮಳೆ ಪಡೆಯುವುದರ ಮುಖಾಂತರವಾಗಿ ಪ್ರಪಂಚದ ಭೂಮಿಯ ಮೇಲೆ ಅತಿ ಹೆಚ್ಚು ಮಳೆಯನ್ನ ಪಡಿತಕ್ಕಂಥ ಸ್ಥಳ ಯಾವುದಪ್ಪ ಅಂತಂದ್ರ ಮೇಘಾಲಯದ ಮಾನ್ಸೂನ್ ಡ್ರಾಮನ್ ಅಥವಾ ಚಿರಾಪುಂಜಿ ಅಂತ ಏನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಇದು ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಅತಿ ಹೆಚ್ಚು ಮಳೆಯನ್ನ ಪಡಿತಕ್ಕಂಥ ಸ್ಥಳ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ಈ ಒಂದು ಚಿರಾಪುಂಜಿ ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಮಾನ್ಸೂನ್ ಡ್ರಾಮ ಅಂತಕ್ಕಂಥದ್ದು ಯಾವ್ದ್ರಿ ಮಾನ್ಸೂನ್ ಡ್ರಾಮ ಯಾವ ಬೆಟ್ಟದಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ. ಅಲ್ಲಿ ಮೇಘಾಲಯದೊಳಗೆ ಏನಪ್ಪ ಅಂದ್ರೆ ಗಾರೋ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಕಾಸಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಜೈಂತಿಯಾ ಮತ್ತು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಟೂರ್ ಅಂತಕ್ಕಂಥ ಬೆಟ್ಟಗಳು ಕಂಡು ಬರ್ತಾವ. ಬಟ್ ಏನಪ್ಪ ಅಂತಂದ್ರ ಈ ಕಾಸಿ ಬೆಟ್ಟ ಅಂತ ನೋಡ್ತೀವಿ ನಾವು. ಎಲ್ರಿ ಮೇಘಾಲಯದ ಕಾಸಿ ಬೆಟ್ಟ ಅಂತ ಕಂಡು ಬರ್ತದ. ಆ ಮೇಘಾಲಯದ ಕಾಸಿ ಬೆಟ್ಟಗಳಲ್ಲಿ ಏನಪ್ಪ ಅಂತಂದ್ರ ಯಾವುದು ಕಂಡು ಬರ್ತದಪ್ಪ ಅಂತಂದ್ರ ಮಾನ್ಸೂನ್ ಡ್ರಾಮ ಅಥವಾ ಚಿರಾಪುಂಜಿ ಅಂತಕ್ಕಂಥದ್ದು ಕಂಡು ಬರ್ತದ. ಇದು ವಾರ್ಷಿಕವಾಗಿ ಏನಂತ 1144 ಸೆಂಟಿಮೀಟರ್ ಮಳೆ ಪಡೆಯುವುದರ ಮುಖಾಂತರವಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ ಇದು ಭೂಮಿಯ ಮೇಲೆ ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ಸ್ಥಳ ಅಂತ ನೋಡ್ತೀವಿ. ಭಾರತ ಅಂತಂದ್ರೂ ಏನಪ್ಪ ಅಂದ್ರೆ ನಾವು ಇಲ್ಲಿ ಮಾನ್ಸೂನ್ ಡ್ರಾಮ ಅಥವಾ ಚಿರಾಪುಂಜಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕರೆಕ್ಟ್ ಅದನ್ನೇ ಏನ್ ಮಾಡ್ತೀವಿ ಅಂದ್ರೆ ಹೇಳ್ಬೇಕು. ಅದಕ್ಕೆ ದಕ್ಷಿಣ ಭಾರತದ ಚಿರಾಪುಂಜಿ ಅಥವಾ ಮಾನ್ಸೂನ್ ಡ್ರಾಮ ಅಂತ ಯಾವ್ದನ್ನ ಕರೀತಾರಪ್ಪ ಅಂದ್ರ ಆಗುಂಬೆಯನ್ನ ಏನ್ ಮಾಡ್ತಂದ್ರ ಕರಿಯೋದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಸರ್. ಕ್ಲಿಯರ್ ಆಗಿರ್ತಕ್ಕಂಥ ಈ ಒಂದು ಪಿಕ್ಚರ್ ಏನಪ್ಪ ಅಂದ್ರೆ ನಿಮಗೆ ಇಲ್ಲೇ ಗೊತ್ತಿರ್ಬೇಕು. ಅಷ್ಟೇ ಅಲ್ಲದೆ ಇದಕ್ಕೊಂದು ಪೂರಕವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಮಾಹಿತಿ ಗೊತ್ತಿರ್ಬೇಕು. ಏನು ಪೂರಕ ಮಾಹಿತಿ ಗೊತ್ತಿರ್ಬೇಕು ಸರ್ ಅಂತಂದ್ರೆ ಇಲ್ಲಿ ನೋಡ್ರಿ ಈ ಒಂದು ಶಿವಮೊಗ್ಗ ಐತಲ್ರಿ, ಶಿವಮೊಗ್ಗ ಜಿಲ್ಲೆ ಆಗುಂಬೆ ಐತಲ್ರಿ, ಆಗುಂಬೆ ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರ ಇಲ್ಲಿ ದಕ್ಷಿಣ ಭಾರತದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮಳೆ ದಾಖಲಾಗಿರ್ತಕ್ಕಂಥ ಸ್ಥಳ ಅಂತ ಕಂಡು ಬರ್ತದ. ಅತಿ ಹೆಚ್ಚು ಮಳೆ ದಾಖಲಾಗಿರ್ತಕ್ಕಂಥ ಒಂದು ಸ್ಥಳ ಯಾವ್ದಪ್ಪ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಯಾವ್ದಪ್ಪ ಅಂದ್ರೆ ಹುಲಿಕಲ್ ಅಂತ ಕಂಡು ಬರ್ತದ. ಯಾವ್ದ್ರಿ? ಹುಲಿಕಲ್. ಈ ಹುಲಿಕಲ್ ಏನೈತಲ್ರಿ ಅತಿ ಹೆಚ್ಚು ಮಳೆಯನ್ನ ಇದು ಶಿವಮೊಗ್ಗ ಜಿಲ್ಲೆ ಒಳಗೆ ಕಂಡು ಬರ್ತದೆ. ಶಿವಮೊಗ್ಗ ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ಅಂತಕ್ಕಂಥ ತಾಲೂಕು ಕಂಡು ಬರ್ತದ. ಆ ಶಿವಮೊಗ್ಗ ಜಿಲ್ಲೆ ಹೊಸನಗರ ಅಂತಕ್ಕಂಥ ತಾಲೂಕಿನೊಳಗೆ ಹುಲಿಕಲ್ ಕಂಡು ಬರ್ತದ. ಇಲ್ಲಿವರೆಗೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ದಾಖಲೆ ಮಾಡಿರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಹುಲಿಕಲ್. ಸರ್ ಯಾಕೆ ಇದನ್ನ ದಕ್ಷಿಣ ಭಾರತ ಚಿರಾಪುಂಜಿ ಅಥವಾ ದಕ್ಷಿಣ ಭಾರತ ಮಾನ್ಸೂನ್ ಡ್ರಾಮ ಅಂತ ಇದನ್ನ ಯಾಕೆ ಕರೀಲಿಲ್ಲಪ್ಪ ಅಂತಂದ್ರ ಇದೇನಪ್ಪ ಅಂದ್ರೆ ವಾರ್ಷಿಕವಾಗಿ ಅಂದ್ರ ಸಾರ್ವತ್ರಿಕವಾಗಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ಮಳೆ ದಾಖಲೆ ಮಾಡೋದಿಲ್ಲ. ಆದ್ರೆ ಸಾರ್ವತ್ರಿಕವಾಗಿ ನಾವು ತೆಗೆದುಕೊಂಡಾಗ
ಆಗುಂಬೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಸುಮಾರು ವಾರ್ಷಿಕವಾಗಿ ಕಡಿಮೆ ಏನೂ ಇಲ್ಲಪ್ಪ ಅಂದ್ರೆ ವಾರ್ಷಿಕವಾಗಿ ಸುಮಾರು ಏನಪ್ಪ ಅಂದ್ರೆ 700 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದೆ ಸರ್. ಏನಾಗ್ತದೆ ರೀ, ಇಲ್ಲಿ ಏನಪ್ಪ ಅಂದ್ರೆ ಸರಾಸರಿ ಏನಪ್ಪ ತೆಗೆದುಕೊಂಡಾಗ ಏನಪ್ಪ ಅಂದ್ರೆ 700 ಸೆಂಟಿಮೀಟರ್, ವಾರ್ಷಿಕವಾಗಿ 828 ಸೆಂಟಿಮೀಟರ್ ಏನಪ್ಪ ಮಳೆ ಆಗೋದ್ರ ಮುಖಾಂತರವಾಗಿ ಅದನ್ನು ದಕ್ಷಿಣ ಭಾರತ ಚಿರಾಪುಂಜ ಅಥವಾ ಮಾನ್ಸೂನ್ ಡ್ರಾಮ ಅಂತ ಕರೀತಾರೆ. ಹಂಗೆ ಹುಲಿಕಲ್ ಏನಪ್ಪ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮಳೆ ದಾಖಲು ಮಾಡಿದ ಸ್ಥಳ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಅದನ್ನು ದಕ್ಷಿಣ ಭಾರತ ಮಾನ್ಸೂನ್ ಡ್ರಾಮ ಚಿರಾಪುಂಜ ಅಂತ ಯಾವುದನ್ನು ಏನಪ್ಪ ಅಂದ್ರೆ ಕರೆಯಂಗಿಲ್ಲ. ಇಲ್ಲಿವರೆಗೆ ಹೈಯೆಸ್ಟ್ ಮಳೆ ದಾಖಲು ಮಾಡಿದ್ದು ಹುಲಿಕಲ್ ಅಂತೇಳಿ ಇದು ಗೊತ್ತಿರ್ಬೇಕು ನಿಮ್ಮ ಏನಪ್ಪ ಅಂದ್ರೆ ಅದೊಂದು ಗೊತ್ತಿರ್ಬೇಕು. ನೋಡ್ರಿ ಇನ್ನೊಂದು ಈ ಶಿವಮೊಗ್ಗ ಜಿಲ್ಲೆ ಐತಲ್ರಿ, ಶಿವಮೊಗ್ಗ ಜಿಲ್ಲೆಯಿಂದ ಏನಪ್ಪ ಅಂದ್ರೆ ಪೂರ್ವಕ್ಕೆ, ಶಿವಮೊಗ್ಗ ಜಿಲ್ಲೆಯಿಂದ ಪೂರ್ವಕ್ಕೆ ಒಂದು ಸ್ಥಳ ಕಂಡು ಬರ್ತದೆ. ಸುಮಾರು 196 ಕಿಲೋಮೀಟರ್ ದೂರ, 196 ಕಿಲೋಮೀಟರ್ ದೂರದಲ್ಲಿ ಒಂದು ಯಾವುದು ಒಂದು ಜಿಲ್ಲಾ ಕಂಡು ಬರ್ತದೆ. ಯಾವುದಪ್ಪ ಅಂದ್ರೆ ನಾವಿಲ್ಲಿ ಚಿತ್ರದುರ್ಗ ಅಂತ ನೋಡ್ತೀವಿ. ಯಾವ ದುರ್ಗ ರೀ, ಚಿತ್ರದುರ್ಗ ಜಿಲ್ಲೆ ಅಂತ ನೋಡ್ತೀವಿ. ಆ ಚಿತ್ರದುರ್ಗ ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಅಂತ ನೋಡ್ತೀವಿ. ಚಳ್ಳಕೆರೆ ಅಂತೇಳಿ, ಆ ಚಳ್ಳಕೆರೆ ಅಂತೇಳಿ ತಾಲೂಕು ಕಂಡು ಬರ್ತದ. ಆ ಚಳ್ಳಕೆರೆ ತಾಲೂಕಿನ ಇಲ್ಲಿ ಯಾವುದಪ್ಪ ಅಂತಂದ್ರೆ ನಾಯಕನಹಟ್ಟಿ ಅಂತೇಳಿ, ನಾಯಕನಹಟ್ಟಿ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರ್ತದ. ಆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅಂತಂದ್ರೆ ವಾರ್ಷಿಕವಾಗಿ 45.6 ಸೆಂಟಿಮೀಟರ್ ಏನ್ರಿ, 45 ಸೆಂಟಿಮೀಟರ್ ಅಂತ ಕರಿತಾರೆ. ಅಥವಾ ನಾವೇನಪ್ಪ ಅಂದ್ರೆ 45.6 ಸೆಂಟಿಮೀಟರ್ ಏನಪ್ಪ ಅಂದ್ರೆ ಮಳೆಯನ್ನ ದಾಖಲು ಮಾಡುವುದರ ಮುಖಾಂತರವಾಗಿ ಏನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಅಥವಾ ದಕ್ಷಿಣ ಭಾರತ ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಸ್ಥಳ ಯಾವತ್ತಪ್ಪ ಅಂದ್ರೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೋಡ್ರಿ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ಸ್ಥಳವನ್ನು ನಮ್ಮ ಕರ್ನಾಟಕದೊಳಗೆ ಐತ್ರಿ. ಮತ್ತು ದಕ್ಷಿಣ ಭಾರತದಲ್ಲಿ ಅತಿ ಕಡಿಮೆ ಮಳೆ ಆಗ್ತಕ್ಕಂಥ ಸ್ಥಳ ಯಾವಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ವಿಶೇಷತೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕಡಿಮೆ ಮಳೆ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ಸ್ಥಳ ಯಾವಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ಗೊತ್ತಿರಬೇಕು. ಇನ್ನೊಂದು ಇಲ್ಲಿ ನೋಡ್ರಿ, ಈ ಶಿವಮೊಗ್ಗ ಜಿಲ್ಲೆ ಐತಲ್ರಿ, ಶಿವಮೊಗ್ಗ ಜಿಲ್ಲೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಳೆ ಪಡೆಯುವ ಜಿಲ್ಲೆ ಯಾವುದಾದ್ರು ಅಂತೇಳಿ ಕ್ವಶನ್ಸ್ ಕೇಳಿದಪ್ಪ ಅಂದ್ರೆ ಶಿವಮೊಗ್ಗನೇ ಅಂತ ಹೇಳ್ಬೇಕ್ರಿ. ನಮ್ಮ ಕರ್ನಾಟಕ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಮಳೆ ಬರೋದು ಯಾವಪ್ಪ ಅಂದ್ರೆ ಜೂನ್ 7. ಯಾವಾಗ್ರಿ, ಜೂನ್ 7 ಅಂತ ನೋಡ್ತೀವಿ. ಈ ಜೂನ್ 7 ಅಥವಾ ಜೂನ್ 7 ಅಂತ ಕರಿತೀವಿ. ಜೂನ್ 7 ಅಥವಾ ಜೂನ್ 7 ಅನ್ನೋದು ಏನಪ್ಪ ಅಂತಂದ್ರೆ ಈ ಒಂದು ಕರ್ನಾಟಕಕ್ಕೆ ಮಳೆ ಆಗಮ ಆಗತಕ್ಕಂಥ ಒಂದು ದಿವಸ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಳೆ ಪಡಿತಕ್ಕಂಥ ಜಿಲ್ಲೆ ಯಾವಪ್ಪ ಅಂದ್ರೆ ಶಿವಮೊಗ್ಗ. ಅದಕ್ಕೆ ಶಿವಮೊಗ್ಗ ಜಿಲ್ಲೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ, ಮಲೆನಾಡು ಅಂತ ನೋಡ್ತೀವಿ ನಾವು. ಈ ಪಶ್ಚಿಮ ಘಟ್ಟಗಳು ಏನದಾವಲ್ರಿ, ಅತಿ ಹೆಚ್ಚು ಮಳೆ ಆಗೋದಕ್ಕೆ ಅದಕ್ಕೆ ಮಲೆನಾಡು ಅಥವಾ ನಿತ್ಯ ಹರಿದ ಕಾರಣಗಳು ಅಥವಾ ಏನಂದ್ರೆ ಸಹ್ಯಾದ್ರಿ ಪರ್ವತಗಳಂತ ಏನು ಕರಿತೀವಲ್ರಿ, ಆ ಮಲೆನಾಡಿನ ಹೆಬ್ಬಾಗಿಲು ಅಂತ ಯಾವುದನ್ನ ಕರೀತಾರಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯನ್ನ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಅಂತ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ಗೊತ್ತಿರಬೇಕು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಪೂರಕವಾಗಿರ್ತಕ್ಕಂಥ ಮಾಹಿತಿ ನಾವು ತಗೊಳ್ಬೇಕಂದ್ರೆ ಶಿವಮೊಗ್ಗ ಜಿಲ್ಲೆ ಒಳಗೆ ಕುಂಚಿಕಲ್ ಅಂತಕ್ಕಂಥ ಒಂದು ಜಲಪಾತ ಕಂಡುಬರುತ್ತೆ. ಕುಂಚಿಕಲ್ ಅಂತ ನೋಡ್ತೀವಿ. ಯಾವ ಕಲ್ ರೀ, ಕುಂಚಿಕಲ್ ಅಂತೇಳಿ ಆ ಕುಂಚಿಕಲ್ ಫಾಲ್ಸ್ ಅಥವಾ ಕುಂಚಿಕಲ್ ಜಲಪಾತ ಅಂತ ನೋಡ್ತೀವಿ. ಈ ಕುಂಚಿಕಲ್ ಫಾಲ್ಸ್ ಏನಪ್ಪ ಅಂದ್ರೆ ಯಾವ ನದಿಯಿಂದ ನಿರ್ಮಾಣ, ವರಾಹಿ ಅಂತ ನೋಡ್ತೀವಿ. ವರಾಹಿ ಕುಂಚಿಕಲ್ ಫಾಲ್ಸ್ ಏನಪ್ಪ ಅಂದ್ರೆ ವರಾಹಿ ನದಿಯಿಂದ ಏನಪ್ಪ ಅಂದ್ರೆ ನಿರ್ಮಾಣಗೊಂಡಿದ್ದು. ಸುಮಾರು 455 ಸೆಂಟಿಮೀಟರ್. ಎಷ್ಟು ಸೆಂಟಿಮೀಟರ್? 455 ಮೀಟರ್. 455 ಮೀಟರ್ ಏನಪ್ಪ ಅಂದ್ರೆ ಎತ್ತರ ಐತಿ. ಇದ್ರ ಎತ್ತರ ಎಷ್ಟು ಐತಪ್ಪ ಅಂದ್ರೆ 455 ಮೀಟರ್ ಏನಪ್ಪ ಅಂದ್ರೆ ಎತ್ತರವಾಗಿದ್ದು. ಇದೇನಪ್ಪ ಅಂದ್ರೆ ಭಾರತದ ಅತ್ಯಂತ ಎತ್ತರವಾದ ಜಲಪಾತ ಏನಪ್ಪ ಅಂದ್ರೆ ಕುಂಚಿಕಲ್ ಫಾಲ್ಸ್. ಕುಂಚಿಕಲ್ ಜಲಪಾತ ಯಾವ ನದಿಯಿಂದ? ವರಾಹಿ ನದಿಯಿಂದ ಏನಪ್ಪ ನಿರ್ಮಾಣಗೊಂಡಿದ್ದು. ಯಾವ ಜಿಲ್ಲೆಯಲ್ಲಿ? ಶಿವಮೊಗ್ಗ ಜಿಲ್ಲೆ ಒಳಗೆ ಸರ. ಆದ್ರ ಏಷ್ಯಾ ಖಂಡದ ಗುಡುಗು ಅಥವಾ ಗರ್ಜಿಸುವ ಜಲಪಾತ ಅಂತ ನಾವು ಜೋಗ ಜಲಪಾತ ನಾವು ಕರಿತೀವಿ. ಇದು ಸಹ ಏನಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಸಿರಾ ತಾಲೂಕಿನೊಳಗ ಯಾವ ನದಿಯಿಂದ? ಶರಾವತಿ ನದಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಬಾರ್ಕನ್ ಫಾಲ್ಸ್ ಕಂಡು ಬರ್ತದೆ. ಶಿವಮೊಗ್ಗ ಜಿಲ್ಲೆ ಒಳಗೆ ಬಾರ್ಕನ್ ಫಾಲ್ಸ್ ಐತ್ರಿ. ಬಾರ್ಕನ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಂಡೈತಪ್ಪ ಅಂದ್ರೆ ಅದು ಸೀತಾ ನದಿಯಿಂದ ನಿರ್ಮಾಣಗೊಂಡಿರ್ತದೆ. ದಬ್ಬೆ ಅಂತಕ್ಕಂಥ ಒಂದು ಜಲಪಾತ ಕಂಡು ಬರ್ತದ. ಅಚ್ಚಕನ್ನೆ ಜಲಪಾತ, ದಬ್ಬೆ ಜಲಪಾತ, ಅಚ್ಚಕನ್ನೆ ಜಲಪಾತ. ದಬ್ಬೆ ಮತ್ತು ಅಚ್ಚಕನ್ನೆ ಜಲಪಾತ ಈ ಎರಡು ಜಲಪಾತಗಳು ಶರಾವತಿ ನದಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಜಲಪಾತಗಳು ಅಂತ ನೋಡ್ತೀವಿ. ಅದರ ಜೊತೆಗೆ ಏನಪ್ಪ ಅಂದ್ರೆ ಇನ್ನೊಂದು ಸೀತಾ ನದಿಯಿಂದ ನಿರ್ಮಾಣಗೊಂಡೈತಿ. ಅದಕ್ಕೆ ಬೆಳಕಲ್ಲು ತೀರ್ಥ ಜಲಪಾತ ಅಥವಾ ಕುಡ್ಲು ತೀರ್ಥ ಅಂತ ಕರಿತೀವಿ. ಬೆಳಕಲ್ಲು ತೀರ್ಥ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆಪ್ಪ ಅಂದ್ರೆ ಸೀತಾ ನದಿಯಿಂದ ನಿರ್ಮಾಣಗೊಂಡಿದೆ. ಇವೆಲ್ಲವೂ ಏನಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜಲಪಾತಗಳು ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನೂ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ. ಓಕೆ, ಇಲ್ಲಿ ನೋಡ್ರಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಆನ್ಸರ್ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಾಯ್ತು. ಆಗುಂಬೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇದನ್ನ ದಕ್ಷಿಣ ಭಾರತದ ಅಥವಾ ದಕ್ಷಿಣದ ಚಿರಾಪುಂಜಿ ಅಂತೇಳಿ ಕರೀತಾರೆ ಸರ್. ಇಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಪಿಕ್ಚರ್ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೀ ಇನ್ನೊಂದು ಕ್ವಶನ್ಸ್ ರೀ.
ನೆಕ್ಸ್ಟ್ ಕರ್ನಾಟಕ ರಾಜ್ಯವು ಯಾವ ಋತುಗಳಲ್ಲಿ ಹೆಚ್ಚಿನ ಮಳೆಯನ್ನು ಪಡೆಯುತ್ತದೆ ಅಂತ ಕೇಳೋಣ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಐತ್ರಿ. ಬಟ್ ಅದಕ್ಕೆ ನಮಗೆ ಏನಪ್ಪ ಅಂದ್ರೆ ಸರಿಯಾಗಿ ಯಾವ ರೀತಿ ಆಗೋದು ಮೊದಲು ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಬೇಕಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಇತ್ತಂದ್ರೆ ಏನಪ್ಪ ಅಂದ್ರೆ ಗೊತ್ತಾಗ್ತದೆ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಆಪ್ಷನ್ಸ್ಗಳು ನೋಡ್ರಿ, ಅಬ್ಸರ್ವೇಷನ್ ಮಾಡ್ರಿ. ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ. ನೆಕ್ಸ್ಟ್ ಆಪ್ಷನ್ ಸಿ ಬೇಸಿಗೆ ಕಾಲ, ಆಪ್ಷನ್ಸ್ ಡಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ ರೀ. ಆಲ್ಮೋಸ್ಟ್ ಅಲ್ಲ ನಿಮಗೆ ಇದಕ್ಕೆ ಆನ್ಸರ್ ಗೊತ್ತೈತಿ ಅಂತ ಅನ್ಕೋತೀನಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವತ್ತಪ್ಪ ಅಂದ್ರೆ ಆಪ್ಷನ್ಸ್ ಡಿ. ಯಾವ್ದ್ರಿ? ಆಪ್ಷನ್ಸ್ ಡಿ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವತ್ತಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಏನಾಗ್ತೈತೆ ಅಂದ್ರೆ ಆ ಒಂದು ಋತುವಿನಲ್ಲಿ ಯಾವುದೇ ಮಾನ್ಸೂನ್ ಮಾರುತಗಳ ಕಾಲದ ಋತುವಿನಲ್ಲಿ ಏನಪ್ಪ ಅಂದ್ರೆ ಭಾರತ ಅತಿ ಹೆಚ್ಚು ಮಳೆಯನ್ನು ಪಡೆಯುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಭಾರತ ಇರ್ಬೋದು, ನಮ್ಮ ಕರ್ನಾಟಕ ಇರ್ಬೋದು, ನಮ್ಮ ಕರ್ನಾಟಕ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮಳೆಯನ್ನು ಪಡಿತದ. ಹಾಗಾದ್ರೆ ಈ ಒಂದು ಕಾಲಾವಧಿ ಒಳಗ ನಮ್ಮ ಕರ್ನಾಟಕ ಎಷ್ಟು ಮಳೆಯನ್ನು ಪಡೆದಿದೆ ಅಂದ್ರೆ 80% ಏನಪ್ಪ ಅಂದ್ರೆ ಮಳೆಯನ್ನು ಪಡಿತದೆ. ಎಷ್ಟು? 80% ಏನಪ್ಪ ಅಂತಂದ್ರೆ ಮಳೆಯನ್ನು ಪಡೆಯುವುದು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಸ್ವಲ್ಪ ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ನೋಡ್ರಿ, ಇದು ಭಾರತ ನಮ್ಮ ಕರ್ನಾಟಕ ಅಂತ ಇದೆ. ಕರ್ನಾಟಕ ನೋಡಲು ಯಾವ ಆಕಾರದಲ್ಲಿದೆಪ್ಪ ಅಂದ್ರೆ ಕರ್ನಾಟಕ ನೋಡಲು ಏನಪ್ಪ ಅಂದ್ರೆ ಗೋಡಂಬಿ ಆಕಾರದಲ್ಲಿದೆ. ಹೌದ್ರಿ? ಕರ್ನಾಟಕ ನಕ್ಷೆ ಚಲೋ ಐತೆ ಅಂದ್ರೆ ಎಲ್ಲರೂ ಒಂದು ಲೈಕ್ ಮಾಡ್ಬೇಕ್ರಿ. ಕರ್ನಾಟಕ ನಕ್ಷೆ ಚಲೋ ಐತಪ್ಪ ಅಂದ್ರೆ ಎಲ್ಲರೂ ಒಂದು ಲೈಕ್ ಮಾಡ್ಬೇಕ್ರಿ. ಹೌದಿಲ್ಲ ಸರ್? ಲೈಕ್ ಮಾಡ್ಬೇಕ್ರಿ. ನೋಡ್ರಿ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ನಾವು ಏನಪ್ಪ ಅಂತಂದ್ರೆ ಇದ್ರೊಳಗೆ ನಾವು ಭಾಳ ಇಂಪಾರ್ಟೆಂಟ್ ಆಗಿದ್ದು ಒಂದು ಅಂಶ ಗೊತ್ತಿರಬೇಕು. ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಇಲ್ಲಿ ವಾಯುಗುಣ ಅಂತ ಬಂದಾಗ ಏನಪ್ಪ ಅಂದ್ರೆ ನಾವು ಕರ್ನಾಟಕದ ವಾಯುಗುಣ ಅಧ್ಯಯನ ಮಾಡುವಾಗ ಕರ್ನಾಟಕದ ವಾಯುಗುಣ ಇರ್ಬೋದು ಅಥವಾ ಭಾರತದ ವಾಯುಗುಣ ಇರ್ಬೋದು. ಆ ವಾಯುಗುಣವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ವಾಯುಗುಣ ಏನೇನು ಮಾಡ್ತಾರಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಕರ್ನಾಟಕದ ವಾಯುಗುಣ ಎಷ್ಟು ವಿಧಗಳಾಗಿ, ಎಷ್ಟು ಋತುಮಾನಗಳಾಗಿ ವಿಂಗಡಣೆ ಮಾಡ್ತಾರೆ? ಕರ್ನಾಟಕದ ವಾಯುಗುಣವನ್ನು 4 ಋತುಮಾನಗಳಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಏನಪ್ಪ ಅಂದ್ರೆ ಬೇಸಿಗೆ ಕಾಲ ಅಂತ ನೋಡ್ತೀವಿ. ಎರಡನೇದ್ದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಆಮೇಲೆ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ, ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಚಳಿಗಾಲ ಅಂತ ನೋಡ್ತೀವಿ ಸರ್. ಹೌದ್ರಿ? ಇಲ್ಲಿ ಚಳಿಗಾಲ ಅಂತ ನೋಡ್ತೀವಿ. ಹಾಗಾದ್ರೆ ಈ ವಾಯುಗುಣ ಅಂತಂದ್ರೆ ಏನು ನಮಗಂತ ಆಲ್ಮೋಸ್ಟ್ ಅಲ್ಲಿ ಗೊತ್ತೈತಿ. ವಾಯುಗುಣ ಅಂತಂದ್ರೆ ಏನು? ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಪ್ರದೇಶದ ವಾಯುಮಂಡಲದಲ್ಲಿನ 30 ರಿಂದ 33 ವರ್ಷದ ಸರಾಸರಿಯ ಹವಾಮಾನದ ಮೊತ್ತಕ್ಕೆ ನಾವು ಏನು ಕರಿತೀವಿ ಅಂದ್ರೆ ವಾಯುಗುಣ ಅಂತ ಕರಿತೀವಿ. ಹಾಗಾದ್ರೆ ಒಂದು ಕಮೆಂಟ್ ಸೆಕ್ಷನ್ ಒಳಗೆ ನೀವು ಕಮೆಂಟ್ ಮಾಡ್ಬೇಕು. ಏನು ಮಾಡ್ಬೇಕಪ್ಪ ಅಂದ್ರೆ ವಾಯುಗುಣ ಅಂತಕ್ಕಂಥ ಶಬ್ದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವ್ರು ಯಾರು? ವಾಯುಗುಣ ಅಂತಕ್ಕಂಥ ಶಬ್ದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ್ದಾರೆ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಾಗಾದ್ರೆ ಇಲ್ಲಿ ವಾಯುಗುಣ ಅಂತೇಳಿ ನಾವು ನೋಡ್ತೀವಿ. ವಾಯುಗುಣವನ್ನು 4 ಋತುಮಾನಗಳಾಗಿ ವಿಂಗಡಣೆ ಮಾಡ್ತಾರೆ. ಅದರೊಳಗೆ ಏನಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನೋಡ್ತೀವಿ. ಆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಒಳಗೆ ಭಾರತ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮಳೆ ಪಡಿತಾ ಇರ್ತಕ್ಕಂತ ನೋಡ್ತೀವಿ. ಭಾರತ ಆ ಸಂದರ್ಭ ನಮ್ಮ ಕರ್ನಾಟಕ ಏನಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಒಳಗೆ ಎಷ್ಟು ಮಳೆ ಪಡಿತೈತೆ ಅಂದ್ರೆ 80% ಮಳೆ ಪಡೆದ್ರೆ ಅದೇ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಮ್ಮ ಭಾರತ ಏನ್ರಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಒಳಗ ನಮ್ಮ ಭಾರತ ಎಷ್ಟು % ಮಳೆ ಪಡಿತೈತೆ ಅಂದ್ರೆ 75% ಏನಪ್ಪ ಅಂದ್ರೆ ಮಳೆ ಪಡೆಯುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಂದ್ರೆ ಇದರ ಅರ್ಥ ಇಷ್ಟೇ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಒಳಗೆ ಕರ್ನಾಟಕ ಅತಿ ಹೆಚ್ಚು ಮಳೆ ಪಡೆಯುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಗಾದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ಮುಂಗಾರು ಮಳೆ ಅಂತನೂ ಕರೀತಾರ. ಏನಂತ ಕರೀತಾರ್ರಿ? ಇದಕ್ಕೆ ಮುಂಗಾರು ಮಳೆ ಅಂತ ಕರೀತಾರ. ನೋಡ್ರಿ, ನಮ್ಮ ಹಳ್ಳಿ ಒಳಗೆ ಅಂತೀವಿ ನೋಡ್ರಿ ನಾವು ಮುಂಗಾರಿ ಮತ್ತು ಹಿಂಗಾರಿ ಅಂತ ಕರಿತೀವಲ್ರಿ. ಅದೇ ರೀ ಮುಂಗಾರಿ ಅಂತಂದ್ರೆ ನೈಋತ್ಯ ಮಾನ್ಸೂನ್ ಅಂದ್ರೆ ಜೂನ್ದಿಂದ ಸ್ಟಾರ್ಟ್ ಆಗ್ತದ. ಮುಂಗಾರಿ ಅಂತಂದ್ರೆ ಏನ್ರಿ? ಮುಂಗಾರಿ ಕಾಲಾವಧಿ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜೂನ್ಗೆ ಸ್ಟಾರ್ಟ್ ಆಗ್ತದೆ ರೀ. ಜೂನ್ ಟು ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಅಂತ ನೋಡ್ತೀವಿ. ಜೂನ್ ಟು ಸೆಪ್ಟೆಂಬರ್. ಆ ಜೂನ್ ಟು ಸೆಪ್ಟೆಂಬರ್ಗೆ ಏನಪ್ಪ ಅಂದ್ರೆ ಇದರ ಒಂದು ಕಾಲಾವಧಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವುದರ ಕಾಲಾವಧಿ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದು ಸ್ಪಷ್ಟತೆ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ ಸರ್. ಈ ಋತುಮಾನಗಳಂತಂದಾಗ ಭೂಮಿಯ ಮೇಲೆ ಯಾವ ರೀತಿ ಋತುಮಾನಗಳು ಸಂಭವಿಸ್ತಾವ ಅದು ನಮ್ಗೆ ಗೊತ್ತಿರ್ಬೇಕು ಕ್ಲಿಯರ್ ಆಗಿ. ಭೂಮಿ ಮೇಲೆ ಯಾವ ರೀತಿ ಋತುಮಾನಗಳು ಸಂಭವಿಸ್ತಾವ ಅಂದ್ರೆ ಭೂಮಿಯ ವಾರ್ಷಿಕ ಚಲನೆಯಿಂದಾಗಿ. ಯಾವುದರ ಚಲನೆಯಿಂದಾಗಿ? ಭೂಮಿಯ ವಾರ್ಷಿಕ ಚಲನೆ ಅಂತ ನೋಡ್ತೀವಿ. ಆ ಭೂಮಿಯ ವಾರ್ಷಿಕ ಚಲನೆಯಿಂದಾಗಿ ಏನಾಗ್ತದಪ್ಪ ಅಂದ್ರೆ ಭೂಮಿಯ ಮೇಲೆ ಏನಾಗ್ತಪ್ಪ ಅಂದ್ರೆ ಋತುಮಾನಗಳು ಸಂಭವಿಸ್ತಾರೆ ಸರ್. ಭೂಮಿಯ ವಾರ್ಷಿಕ ಚಲನೆಯಿಂದಾಗಿ ಏನಾಗ್ತದಪ್ಪ ಅಂದ್ರೆ ವಾರ್ಷಿಕ ಚಲನೆಯಿಂದಾಗಿ ಏನಪ್ಪ ಅಂದ್ರೆ ಇಲ್ಲಿ ನಾವು ಋತುಮಾನಗಳು ಸಂಭವಿಸ್ತಕ್ಕಂಥದ್ರ ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಋತುಮಾನಗಳು ಯಾವ ರೀತಿ ಉಂಟಾಗ್ತಾವ ಅನ್ನೋದು ನಮ್ಗೆ ಗೊತ್ತೈತೆ. ವಾರ್ಷಿಕ ಚಲನೆಯಿಂದ ಉಂಟಾಗ್ತಾವ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಈ ಮಾರುತಗಳ ಬಗ್ಗೆ ನಮಗೂ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಯಾವುದರ ಬಗ್ಗೆ ಗೊತ್ತಿರ್ಬೇಕ್ರಿ? ಮಾರುತಗಳಂತ ಬರ್ತಾವ. ಮಾರುತಗಳ ಬಗ್ಗೆ ನಮಗೆ ಗೊತ್ತಿತ್ತಂದ್ರೆ ಇಲ್ಲಿ ಋತುಮಾನಗಳು ಯಾವ ರೀತಿ ಉಂಟಾಗ್ತಾವ ಅನ್ನೋದು ಗೊತ್ತಿರ್ತದ. ಮಾರುತಗಳ ಜೊತೆಗೆ ಏನಪ್ಪ ಅಂದ್ರೆ ಮಾರುತಗಳ ಕೆಲವೊಂದಷ್ಟು ನಿಯಮಗಳಂತ ಬರ್ತಾವ. ಆ ಮಾರುತಗಳ ನಿಯಮದೊಳಗ ಒಂದನೇ ಯಾವಪ್ಪ ಅಂದ್ರೆ ಕೊರಿಯಾಲಿಸ್ ನೇಮ್ ಅಂತ ನೋಡಿ. ಕೊರಿಯಾಲಿಸಸ್
ಯಾವ್ದು ಕೊರಿಯಾಲಿಸಿಸ್ ನೇಮ್ ಅಂತ ನೋಡ್ತೀವಿ. ಕೊರಿಯಾಲಿಸಿಸ್ ಅವರ ಒಂದು ನೇಮವನ್ನು ಪ್ರತಿವಾದ ಫ್ರೆಂಚ್ ದೇಶದ ಗಣಿತ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಕೊರಿಯಾಲಿಸ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಮಾರುತಗಳು ಬೀಸುವ ದಿಕ್ಕು ಅಂದ್ರೆ ಈ ಭೂಮಿಯ ವಾರ್ಷಿಕ ಚಲನೆಯ ಆಧಾರವಿಟ್ಟುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತು ಉಷ್ಣಾಂಶವನ್ನ ಆಧಾರವಿಟ್ಟುಕೊಂಡು ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಯಾವ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಭೂಮಿಯ ಮೇಲೆ ಮಾರುತಗಳು ಯಾವ ರೀತಿ ಚಲನೆಗೊಳ್ತಾವ ಅನ್ನೋದು ಅವ್ರು ಹೇಳ್ತಾರ. ಏನು ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಮಾರುತಗಳು ಯಾವ ರೀತಿ ಇದು ಭೂಮಿ ಅಂತ ಕನ್ಸಿಡರ್ ಮಾಡೋಣ್ರಿ. ಇದು ನಾವು ಭೂಮಿ ಅಂತ ತಿಳ್ಕೊಂಡು ಭೂಮಿಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ನಾವು ಸಮಭಾಜಕ ವೃತ್ತ ಅಂತ ನೋಡ್ತೀವಿ. ಅವ್ರ ಕೊರಿಯಾಲಿಸ್ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಕೊರಿಯಾಲಿಸ್ ಪರಿಣಾಮ ಏನು ತಿಳಿಸ್ಕೊಡ್ತಪ್ಪ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಮಾರುತಗಳು ಏನಾಗ್ತಾವಪ್ಪ ಅಂತಂದ್ರೆ ಅಥವಾ ಗಾಳಿಗಳು ಮಾರುತಗಳು ಏನಾಗ್ತಾವಪ್ಪ ಅಂದ್ರೆ ಅವು ಏನಪ್ಪ ಅಂದ್ರೆ ಬಲ ದಿಕ್ಕಿಗೆ ಏನಾಗ್ತಾವಪ್ಪ ಅಂದ್ರೆ ಬೀಸ್ತಾವ. ಎಡದಿಂದ ಏನಪ್ಪ ಅಂದ್ರೆ ಬೆಳ ಅಂದ್ರೆ ಗಡಿಯಾರದ ದಿಕ್ಕು ಅಂತ ಹೇಳ್ತಾರ ಅವ್ರು. ಉತ್ತರ ಗೋಳಾರ್ಧದಲ್ಲಿ ಗಡಿಯಾರದ ದಿಕ್ಕಿಗೂ ದಕ್ಷಿಣ ಗೋಳಾರ್ಧದಲ್ಲಿ ಏನಪ್ಪ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಏನಾಗ್ತಾವಪ್ಪ ಅಂದ್ರೆ ಮಾರುತಗಳು ಬೀಸುತ್ತವೆ ಅಂತ ಏನ್ ಮಾಡ್ತಾರ ಅಂದ್ರೆ ಕೊರಿಯಾಲಿಸ್ ಅವರು ಏನ್ ಮಾಡ್ತಾರ ಅಂದ್ರೆ ಹೇಳ್ತಾರ. ಅಂದ್ರೆ ಯಾವುದೇ ತಗೊಳ್ರಿ ಉತ್ತರ ಗೋಳಾರ್ಧದೊಳಗೆ ಏನಂತಂದ್ರೆ ಉತ್ತರ ಗೋಳದಲ್ಲಿ ಯಾವುದೇ ಒಂದು ಏನಪ್ಪ ಅಂದ್ರೆ ವಸ್ತು ಇರ್ಬೋದು ಅಥವಾ ಅಲ್ಲಿ ಮಾರುತಗಳು ಇರ್ಬೋದು, ಯಾವುದೇ ಒಂದು ಇದಿರ್ಬೋದು, ಅಲ್ಲಿ ಏನಾಗ್ತವಪ್ಪ ಅಂದ್ರೆ ಅಲ್ಲಿ ಗಡಿಯಾರದ ದಿಕ್ಕಿಗೂ ಅಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಏನಾಗ್ತವಪ್ಪ ಅಂದ್ರೆ ಮಾರುತಗಳು ಬೀಸುತ್ತವೆ ಅಂತ ಏನ್ ಮಾಡ್ತಾರ ಅಂದ್ರೆ ಹೇಳ್ತಾರ. ಇದರ ಅರ್ಥ ಇಷ್ಟೇ. ಮತ್ತೆ ಅಲ್ಲಿ ಬುಲ್ಸ್ ಬ್ಯಾಲೆಟ್ ಅಂತ ಬರ್ತಾರ, ಅವರು ಏನ್ ಹೇಳ್ತಾರೆ ಬುಲ್ಸ್ ಬ್ಯಾಲೆಟ್ ಅವರು ಏನಪ್ಪ ಅಂದ್ರೆ ಅವರು ಹೇಳ್ತಾರೆ ಏನಪ್ಪ ಅಂದ್ರೆ ಉತ್ತರ ಗೋಳಾರ್ಧದೊಳಗೆ ಏನಪ್ಪ ಅಂದ್ರೆ ಏನು ಎಡದಿಂದ ಬಲಕ್ಕೆ, ದಕ್ಷಿಣ ಗೋಳಾರ್ಧದಲ್ಲಿ ಏನಪ್ಪ ಅಂದ್ರೆ ಬಲದಿಂದ ಎಡಕ್ಕೆ ಏನಪ್ಪ ಅಂದ್ರೆ ಮಾರುತಗಳು ಏನಪ್ಪ ಅಂದ್ರೆ ಇಲ್ಲಿ ಚಲನೆಗೊಳ್ತಾವ ಅಂತ ಏನಪ್ಪ ಅಂದ್ರೆ ಬುಲ್ಸ್ ಬ್ಯಾಲೆಟ್ ಅವರು ಏನ್ ಮಾಡ್ತಂದ್ರ ಹೇಳುವುದನ್ನ ಏನ್ ಮಾಡ್ತೀವಿ ನೋಡ್ತೀವಿ. ಬಟ್ ನಾವು ಅದಿಲ್ಲಿ ಒತ್ತು ಕೊಡ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಕೊರಿಯಾಲಿಸ್ ಪರಿಣಾಮ ಅಂತ ನೋಡ್ತೀವಿ. ಕೊರಿಯಾಲಿಸ್ ಪರಿಣಾಮದ ಬಲದಿಂದಾಗಿ ಏನಾಗ್ತವಪ್ಪ ಅಂದ್ರೆ ಮಾರುತಗಳು ಏನಪ್ಪ ಅಂದ್ರೆ ಉತ್ತರ ಗೋಳಾರ್ಧ ಗಡಿಯಾರದ ದಿಕ್ಕಿಗೂ ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿಗೆ ಏನಾಗ್ತವಪ್ಪ ಅಂದ್ರೆ ಚಲನೆಗೊಳ್ಳುವುದನ್ನು ನೋಡ್ತೀವಿ. ಇದರ ಪರಿಣಾಮ ಇದು ಮಾರುತಗಳದ್ದು ಚಲನೆ ಗೊತ್ತಿತ್ತಪ್ಪ ಅಂದ್ರೆ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ರೀತಿ ಉಂಟಾಗ್ತಾವ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಇಲ್ಲಿ ನೋಡ್ರಿ ನಮ್ಮ ಭಾರತ ಅಂತ ಹೇಳಿ ಕನ್ಸಿಡರ್ ಮಾಡೋದು ನಾವು ಎಲ್ಲಿ ನಾನು ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಸ್ವಲ್ಪ ಇದ್ರ ಬಗ್ಗೆ ಭಾಳ ಡೀಪಾಗಿ ಚರ್ಚೆ ಮಾಡಕ್ ಹೋಗಲ್ಲ. ಬಟ್ ಯಾವ ರೀತಿ ಇಲ್ಲಿಗೆ ಮಾರುತಗಳು ಬೀಸ್ತಾವ ಅನ್ನೋದು ನೋಡೋಣ ಮೊದಲು. ಹೌದ್ರಿ, ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇದನ್ನು ನೋಡ್ರಿ, ಇದು ನಾವು ನೈಋತ್ಯ ದಿಕ್ಕು ಅಂತ ನೋಡ್ತೀವಿ. ಇಲ್ಲಿ ಮಾರುತಗಳು ಏನಾಗ್ತಾವಪ್ಪ ಅಂದ್ರೆ ಹೆಚ್ಚು ಒತ್ತಡ ಪಟ್ಟಿಯಿಂದ ಏನಪ್ಪ ಅಂದ್ರೆ ಕಡಿಮೆ ಒತ್ತಡ ಪಟ್ಟಿ ಕಡೆಗೆ ಏನಪ್ಪ ಅಂದ್ರೆ ಮಾರುತಗಳು ಬೀಸ್ತಿರ್ತಾವ. ಇಲ್ಲಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಗಳಿಗೆ ಏನಪ್ಪ ಅಂದ್ರೆ ಮಾರುತಗಳು ಬೀಸೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಜೂನ್ 1 ಅಂತ ನೋಡ್ತೀವಿ, ಜೂನ್ 7 ಅಂತ ಕರಿತೀವಿ ನಾವು. ಅಂದ್ರೆ ಜೂನ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನೈಋತ್ಯ ಮಾರುತಗಳು ಏನಪ್ಪ ಅಂದ್ರೆ ಬೀಸ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಅಂದ್ರೆ ಜೂನ್ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಏನಾಗ್ತವಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಏನಪ್ಪ ಅಂದ್ರೆ ಬಿದ್ದಿರ್ತಾವ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಏನಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಉತ್ತರ ಭಾರತದಲ್ಲಿ ಮತ್ತು ಏನಪ್ಪ ಅಂದ್ರೆ ಈ ಟಿಬೇಟ್ ಭಾಗದೊಳಗೆ ಏನಾಗಿರ್ತೈತಪ್ಪ ಅಂದ್ರೆ ಇಲ್ಲಿ ಕಡಿಮೆ ಒತ್ತಡ ಪಟ್ಟಿ ಉಂಟಾಗಿರ್ತದ. ಕಡಿಮೆ ಒತ್ತಡ ಪಟ್ಟಿ ಏನಪ್ಪ ಅಂದ್ರೆ ಈ ಒಂದು ಭೂಭಾಗ ಅಥವಾ ಈ ಒಂದು ಸಂಭಾಜಕ ವೃತ್ತದ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ಏನಪ್ಪ ಅಂದ್ರೆ ಒತ್ತಡ ಕಡಿಮೆ ಇರ್ತದ. ಜಲಭಾಗದಂತ ನೋಡ್ತೀವಿ ನಾವು. ಜಲಭಾಗ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಭೂಮಿಯನ್ನು ಕನ್ಸಿಡರ್ ಮಾಡಿದಾಗ ನಾವು ದಕ್ಷಿಣ ಗೋಳಾರ್ಧವನ್ನ ಏನಪ್ಪ ಅಂದ್ರೆ ಜಲಪ್ರಧಾನ ಗೋಳ ಅಂತ ಕರೆದ್ರೆ ಉತ್ತರ ಗೋಳವನ್ನ ಏನಪ್ಪ ಅಂದ್ರೆ ಭೂಪ್ರಧಾನ ಗೋಳ ಅಂತ ಕರಿತೀವಿ ನಾವು. ಈ ಜಲಭಾಗದಿಂದ ಮಾರುತಗಳು ಚಲಿಸುವ ಸಂದರ್ಭದಲ್ಲಿ ಏನಾಗ್ತಪ್ಪ ಅಂದ್ರೆ ಜಲಭಾಗದೊಳಗೆ ಏನಾಗ್ತಂದ್ರೆ ಹೆಚ್ಚು ಒತ್ತಡ ಪಟ್ಟಿ ಇರ್ತದ. ಹೆಚ್ಚು ಒತ್ತಡ ಪಟ್ಟಿ ಇರೋದ್ರಿಂದ ಏನಪ್ಪ ಅಂದ್ರೆ ಮಾರುತಗಳು ಏನಾಗ್ತವಪ್ಪ ಅಂದ್ರೆ ಕಡಿಮೆ ಒತ್ತಡ ಪಟ್ಟಿಗೆ ಚಲಿಸುವ ಸಂದರ್ಭದಲ್ಲಿ ಏನಾಗ್ತವಪ್ಪ ಅಂದ್ರೆ ಮಾರುತಗಳು ಏನಪ್ಪ ಅಂದ್ರೆ ತಮ್ಮ ದಿಕ್ಕನ್ನು ಬದಲಿಸಿಕೊಂಡು ಏನಪ್ಪ ಅಂದ್ರೆ ಇಲ್ಲಿ ಜಲಭಾಗದಿಂದ ಏನಾಗ್ತಪ್ಪ ಅಂದ್ರೆ ನೈಋತ್ಯ ಭಾಗದಿಂದ ಏನಾಗ್ತವಪ್ಪ ಅಂದ್ರೆ ಭೂಭಾಗದ ಕಡೆಗೆ ಏನಪ್ಪ ಅಂದ್ರೆ ಚಲಿಸ್ತಾವ. ಹೌದ್ರಿ, ಭೂಭಾಗದ ಕಡೆ ಚಲಿಸ್ತಾವ. ಈ ಭೂಭಾಗದ ಕಡೆ ಚಲಿಸುವ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಜಲಭಾಗ ಕಂಡು ಬರ್ತದ. ಅದೇ ಯಾವ್ದಪ್ಪ ಅಂದ್ರೆ ಅರಬ್ಬಿ ಸಮುದ್ರ ಅಂತ ನೋಡ್ತೀವಿ ನಾವು. ಯಾವ ಸಮುದ್ರ ರೀ? ಅರಬ್ಬಿ ಸಮುದ್ರ ಅಂತ. ಅರಬ್ಬಿ ಸಮುದ್ರ ಇರ್ತಕ್ಕಂಥ ಜಲಭಾಗದಲ್ಲಿ ಇರ್ತಕ್ಕಂಥ ತೇವಾಂಶ ಭರಿತವಾಗಿರ್ತಕ್ಕಂಥ ಮೋಡಗಳನ್ನು ಹೊತ್ತು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ. ಮೋಡಗಳನ್ನು ಹೊತ್ತು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಮಾರುತಗಳು ಚಲಿಸುವ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವ್ರಿ. ಈ ಪಶ್ಚಿಮ ಘಟ್ಟಗಳು ಏನ್ ಮಾಡ್ತಾವ ಅಂತ ತಡೆ ಹಿಡಿತಾವ. ತಡೆ ಹಿಡಿದು ಏನಾಗ್ತದ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಏನಾಗ್ತಪ್ಪ ಅಂದ್ರೆ ಅಗಾಧ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಮಳೆ ಆಗ್ತಕ್ಕಂಥದ್ದು ನೋಡ್ತೀವಿ. ಏನಾಗ್ತದ್ರಿ? ಅಗಾಧ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಮಳೆ ಆಗ್ತಕ್ಕಂಥದ್ದು ನೋಡ್ತೀವಿ. ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಕ್ಕೆ ಏನಾಗ್ತದಪ್ಪ ಅಂದ್ರೆ ಮಳೆ ಕಡಿಮೆ ಆಗ್ತದ. ಅದಕ್ಕೆ ಇದನ್ನ ಮಳೆ ನೆರಳಿನ ಪ್ರದೇಶ ಅಥವಾ ರೇನ್ ಶಾಡೋ ಝೋನ್ ಅಂತ ಏನ್ ಮಾಡ್ತಾರ ಅಂತ ಕರೀತಾರ. ಅದರ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಒಳಗೆ ಏನಪ್ಪ ಅಂದ್ರೆ ಅಗಾಧ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಮಳೆ ಆಗ್ತದೆ. ಅಗಾಧ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಆದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ಮಳೆ ಪಡಿತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಕೇರಳ ಅಂತ ನೋಡ್ತೀವಿ.
ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಳೆ ಪಡಿತಕ್ಕಂಥ ರಾಜ್ಯ ಅಂತಂದ್ರೆ ಕೇರಳ ಅಂತ ಹೇಳ್ಬೇಕ್ರಿ. ಯಾವಾಗ ಜೂನ್ 1ಕ್ಕೆ ಸ್ಟಾರ್ಟ್ ಆಗ್ತದ್ರಿ. ಅಥವಾ ಪ್ರದೇಶ ಯಾವ್ದಂತ ಕೇಳಿದಪ್ಪ ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಯಾಕಂದ್ರೆ ಮೇ 27 ಅಂತ ನೋಡ್ತೀವಿ. ಮೇ 27ಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಮಳೆ ಸ್ಟಾರ್ಟ್ ಆಗಿರ್ತದ. ಅದ್ರ ರಾಜ್ಯ ಅಂತ ಕರೆದಾಗ ಏನಪ್ಪ ಅಂದ್ರೆ ಕೇರಳ ಅಂತ ಹೇಳ್ಬೇಕ್ರಿ. ಪ್ರದೇಶ ಅಂತ ಕೇಳಿದಾಗ ಅಂಡಮಾನ್ ಮತ್ತು ನಿಕೋಬಾರ್. ಹಾಗಾದ್ರೆ ನಮ್ಮ ಕರ್ನಾಟಕ ಯಾವಾಗ ಪಡಿತೈತ್ರಿ? ಜೂನ್ 7ಕ್ಕೆ ಸ್ಟಾರ್ಟ್ ಆಗ್ತದೆ. ನಮ್ಮಲ್ಲಿ ಏನಪ್ಪ ಅಂದ್ರೆ ಜೂನ್ 7ಕ್ಕೆ ಏನಪ್ಪ ಅಂದ್ರೆ ಸ್ಟಾರ್ಟ್ ಆಗ್ತದ. ಜೂನ್ 7ಕ್ಕೆ ಸ್ಟಾರ್ಟ್ ಆಗೋದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಕಾಲಾವಧಿ ಒಳಗೆ ಏನಪ್ಪ ಅಂದ್ರೆ 80% ನಮ್ಮ ಕರ್ನಾಟಕ ಏನಪ್ಪ ಅಂದ್ರೆ ಮಳೆ ಪಡಿತದ. ಅದಕ್ಕೆ ಕಾರಣ ಏನು? ಈ ರೀತಿ ಅತಿ ಹೆಚ್ಚು ಮಳೆ ಯಾಕೆ ಆಗ್ತದಪ್ಪ ಅಂದ್ರೆ ಇಲ್ಲಿ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವ್ರಿ. ಪಶ್ಚಿಮ ಘಟ್ಟಗಳು ಕಂಡು ಬರೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಸಂದರ್ಭದಲ್ಲಿ ಅತಿ ಹೆಚ್ಚು ಏನಪ್ಪ ಅಂದ್ರೆ ಮಳೆ ಆಗೋದನ್ನ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಎಷ್ಟು ಪರ್ಸೆಂಟ್ ಮಳೆ ಆಗ್ತದೆ ಏನಾದ್ರೂ ಕೇಳಿದಪ್ಪ ಅಂದ್ರೆ 80% ಏನಪ್ಪ ಅಂದ್ರೆ ಮಳೆ ಆಗ್ತದೆ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ನೆಕ್ಸ್ಟ್ ಭಾಳ ಇದನ್ನ ಈ ಒಂದು ಮಾರುತಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ ಸುಮಾರು ಒಂದು 2ರಿಂದ 3 ತರಗತಿಗಳು ಬೇಕಾಗ್ತಾವ್ರಿ. ಬಟ್ ನಮಗೆ ಗೊತ್ತಿರಲಿ ಆ ಕ್ವಶನ್ಸ್ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ ಇಷ್ಟು ಗೊತ್ತಿರೋ ಸಾಕು. ಭಾಳ ಡೀಟೇಲ್ ಆಗಿ ಹೇಳ್ಕೊಂತೀವಿ ಅಂದ್ರೆ ನಿಮಗೂ ಬೋರ್ ಆಗ್ತದ್ರಿ. ಬಟ್ ಯಾವ ಕಾಲಾವಧಿ ಒಳಗೆ ಕರ್ನಾಟಕ ಅತಿ ಹೆಚ್ಚು ಮಳೆ ಪಡಿತೈತಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಒಳಗೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಯಾವಾಗ ಇರ್ತೈತಪ್ಪ ಅಂದ್ರೆ ಜೂನ್ ಟು ಸೆಪ್ಟೆಂಬರ್. ಯಾವಾಗ್ರಿ? ಜೂನ್ ಟು ಸೆಪ್ಟೆಂಬರ್ ಅಂತ ನೋಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ. ಇಲ್ಲಿ ನೋಡ್ರಿ ಒಂದು ಕೋಡ್ ವರ್ಡ್ ಹೇಳ್ತಾನೆ ರೀ, ಅದು ಗೊತ್ತಿರಲಿ. ಏನಪ್ಪ ಅಂದ್ರೆ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಇವ್ದವ್ರು ಏನ್ರಿ ಮಾರುತಗಳಂತ ಇದು ಋತುಮಾನಗಳಂತ ನೋಡ್ತೀವಿ. ಒಂದು ಯಾವತ್ತಪ್ಪ ಅಂದ್ರೆ ಫಸ್ಟ್ ನಾವು ತಗೋದ್ವಿ ಯಾವ್ದ್ರಿ? ಬೇಸಿಗೆಗಾಲ ಅಂತ ತಗೊಂಡ್ರಿ. ಒಂದ ನಿಮಿಷ ರೀ. ಯಾವ್ದ್ರಿ? ಬೇಸಿಗೆ ಕಾಲ. ಯಾವ್ದ್ರಿ? ಬೇಸಿಗೆ ಕಾಲ ಅಂತ ನೋಡ್ತೀವಿ. ಬೇಸಿಗೆ ಕಾಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ನೋಡ್ತೀವಿ. ನೆಕ್ಸ್ಟ್ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಅಥವಾ ಇದಕ್ಕೆ ಏನಂತ ಕರಿತಾರಪ್ಪ? ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನದ ಕಾಲನು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರ. ಚಳಿಗಾಲ ಅಂತನೂ ಸಹ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾಗಿ ಏನಪ್ಪ ಅಂದ್ರೆ 4 ಋತುಮಾನಗಳು ಕಂಡು ಬರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಇವುಗಳ ಕಾಲಾವಧಿಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ, ಗೊತ್ತಿರಲಿ. ಮಾರ್ಚ್ದಿಂದ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಒಳಗ್ರಿ ಮಾರ್ಚ್ ಟು ಮೇ. ಯಾವಾಗ್ರಿ? ಮಾರ್ಚ್ದಿಂದ ಮೇಗೆ ಸ್ಟಾರ್ಟ್ ಕಾಲಾವಧಿ ಇರ್ತದ. ಇನ್ನು ಏನಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಯಾವಾಗಪ್ಪ ಅಂದ್ರೆ ಜೂನ್ ಟು ಸೆಪ್ಟೆಂಬರ್. ಯಾವಾಗ್ರಿ? ಜೂನ್ ಟು ಸೆಪ್ಟೆಂಬರ್ ಅಂತ ನೋಡ್ತೀವಿ. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಏನಪ್ಪ ಅಂದ್ರೆ ಅಕ್ಟೋಬರ್. ಯಾವಾಗ್ರಿ? ಅಕ್ಟೋಬರ್ ಟು ನವೆಂಬರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಚಳಿಗಾಲದ ಒಂದು ಕಾಲಾವಧಿ ಏನಪ್ಪ ಅಂದ್ರೆ ಡಿಸೆಂಬರ್ ಟು ಫೆಬ್ರವರಿ. ಯಾವಾಗ್ರಿ? ಡಿಸೆಂಬರ್ ಟು ಫೆಬ್ರವರಿ. ಹೌದ್ರಿ. ಇಲ್ಲಿ ಕೋಡ್ ವರ್ಡ್ ಹೆಂಗೆ ನೆನಪಿಟ್ಕೊಳ್ಬೇಕ್ರಿ? ಮಾಮ ಜ್ಯೂಸ್ ಕುಡಿಯಾಕ ಅಣ್ಣನ ಕರ್ಕೊಂಡ ಡಿಪಿಗೆ ಹೋದ. ಮಾಮ ಜ್ಯೂಸ್ ಕುಡಿಯಾಕ ಅಣ್ಣನ ಕರ್ಕೊಂಡ ಡಿಪಿಗೆ ಹೋದ. ಮಾರ್ಚ್ ಟು ಮೇ, ಜೂನ್ ಟು ಸೆಪ್ಟೆಂಬರ್, ಅಕ್ಟೋಬರ್ ಟು ನವೆಂಬರ್, ಡಿಸೆಂಬರ್ ಟು ಫೆಬ್ರವರಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಷ್ಟು ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನಿಮ್ಗೆ ಸ್ವಲ್ಪ ಏನಪ್ಪ ಅಂದ್ರೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ, ಕರ್ಕಾಟಕ ಸಂಕ್ರಾಂತಿ ಋತು ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾಯ್ದು ಹೋಗುವುದಿಲ್ಲ ಅಂತ ಕೇಳ ನೋಡ್ರಿ. ಭಾಳ ಇಂಪಾರ್ಟೆಂಟ್ ರೀ ಇದು. ಒಂದ್ಸಲ ಹಿಂಗೆ ಕ್ವಶನ್ಸ್ ಭಾಳ ಸಲ ಇದನ್ನ ಹಿಂಗೆ ಈ ಟೈಪ್ದೊಳಗೆ ಏನಪ್ಪ ಅಂದ್ರೆ ಕ್ವಶನ್ಸ್ ಕೇಳಿದಾನೆ. ಕರ್ಕಟಕ ಸಂಕ್ರಾಂತಿ ಋತುವು ಭಾರತದ ಎಷ್ಟು ರಾಜ್ಯಗಳ ಮೇಲೆ ಹಾಯ್ದು ಹೋಗುವುದಿಲ್ಲ ಅಂದನ್ರಿ. ಏನಂದ್ರಿ? ಹಾದು ಹೋಗುವುದಿಲ್ಲ ಅಂತೇಳಿ ಕ್ವಶನ್ಸ್ ಕೇಳಿದಾನ. ಮತ್ತು ನಾವು ಏನಪ್ಪ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಇದಕ್ಕೆ ಆನ್ಸರ್ ಗೊತ್ತಿರ್ತದ್ರಿ. ಹಾದು ಹೋಗುತ್ತದೆ ಅಂತ ಗೊತ್ತಿರ್ತದ. ಅವಾಗ ಏನು ಮಾಡಿಬಿಡ್ತೀವಿ ಅಂತಂದ್ರೆ ನಾವು ಏನಪ್ಪ ಅಂದ್ರೆ ಇಲ್ಲಿ ರಾಂಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತಾವ. ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಭಾರತದ ಎಷ್ಟು ರಾಜ್ಯಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗ್ತದಪ್ಪ ಅಂದ್ರೆ 28 ರಾಜ್ಯಗಳದಾವ. ಅದರೊಳಗೆ 8 ರಾಜ್ಯಗಳ ಮೇಲೆ ಏನಪ್ಪ ಅಂದ್ರೆ ಹಾದು ಹೋಗ್ತದ. ಇಲ್ಲಿ ಹಾದು ಹೋಗುವುದಿಲ್ಲಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದ್ರಿ? ಸರಿಯಾದ ಆನ್ಸರ್ ಆಪ್ಷನ್ಸ್ ಡಿ. ಆಪ್ಷನ್ಸ್ ಡಿ ಏನಪ್ಪ ಅಂದ್ರೆ ಇದಕ್ಕೆ ನಾವಿಲ್ಲಿ ಸರಿಯಾದ ಆನ್ಸರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆಪ್ಷನ್ಸ್ ಡಿ ಅಂದ್ರೆ 28 ರಾಜ್ಯ ಇದಾವ್ರಿ. ಆ 28 ರಾಜ್ಯದೊಳಗೆ 8 ರಾಜ್ಯಗಳ ಮೇಲೆ ಹಾದು ಹೋಗ್ತೈತೆ ಅಂದ್ರೆ 20 ರಾಜ್ಯಗಳ ಮೇಲೆ ಏನಪ್ಪ ಅಂದ್ರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಪ್ಪ ಅಂದ್ರೆ ಹಾಯ್ದು ಹೋಗುವುದಿಲ್ಲ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲ ನೋಡ್ತೀವಿ ಸರ್. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ, ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಚಿತ್ರದ ಸಹಾಯದ ಮೂಲಕ, ಯಾವ್ದು ಸಹಾಯದ ಮೂಲಕ ರೀ? ಚಿತ್ರದ ಸಹಾಯದ ಮೂಲಕ ಏನಪ್ಪ ಅಂದ್ರೆ ನಾವು ಇದನ್ನು ತಿಳ್ಕೊಳ್ಳೋಣ. ಚಿತ್ರದ ಸಹಾಯದ ಮೂಲಕ ನಾವು ಏನಾದರೂ ತಿಳ್ಕೊಂಡಿದ್ದ ಅಂತಂದ್ರೆ ಮ್ಯಾಪ್ ರೀಡಿಂಗ್ ಅಂತ ನೋಡ್ತೀವಿ ರೀ. ಮ್ಯಾಪ್ ರೀಡಿಂಗ್, ಮ್ಯಾಪ್ದ ಮೂಲಕ ಏನಪ್ಪ ಅಂದ್ರೆ ನಾವು ತಿಳ್ಕೊಂಡಿದ್ದಪ್ಪ ಅಂದ್ರೆ 100% ಏನಪ್ಪ ಅಂದ್ರೆ ಇದು ನಮಗೆ ಕರೆಕ್ಟಾಗಿ ಏನಪ್ಪ ಅಂದ್ರೆ ತಿಳಿತದ. ಇಲ್ಲಿ ನೋಡ್ರಿ, ಇದು ಅಂದ್ರೆ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಯಾವ ವೃತ್ತ ಇದು? ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ. 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ
ಕರ್ಕಟಕ ಸಂಕ್ರಾಂತಿ ವೃತ್ತ ಅಂತನೂ ಸಹ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಇಲ್ಲಿ ನೋಡ್ರಿ ಇದನ್ನೆಲ್ಲ ಗೊತ್ತೈತಿ ನಮ್ಗೆ. ಆಲ್ಮೋಸ್ಟ್ ಆಲ್ ಏನು ಲಾಸ್ಟ್ ಟೈಮ್ ಏನು ಮಾಡಿದಪ್ಪ ಅಂದ್ರೆ ಇದನ್ನು ಬೇರೆ ಕೇಳಿದೆ. ಇದಕ್ಕೆ ಇಂಗ್ಲೀಷ್ ಒಳಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಏನು ಕರೀತಾರೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಬಟ್ ಲಾಸ್ಟ್ ಟೈಮ್ DAR CR ಎಕ್ಸಾಮ್ ಕೇಳಿದೆ. ಕ್ಯಾನ್ಸರ್ ರೇಖೆ ಈ ಕೆಳಗಿನ ಯಾವ ರಾಜ್ಯದ ಮೇಲೆ ಹಾದು ಹೋಗೋದಿಲ್ಲ. ಭಾಳ ಸಲ ಕೇಳೇನ್ರಿ ನೀವು ಪ್ರತಿ ಒಂದು ಈ ಎಕ್ಸಾಮ್ನ ಕೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ ಬರಲೇಬೇಕು, ಇದ್ರ ಮೇಲೆ ಕೇಳ್ತಾನೆ. ಗೊತ್ತಿರಲಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತಾರೆ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಂಗ್ಲೀಷ್ ಒಳಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರ. ಮಕರ ಸಂಕ್ರಾಂತಿ ವೃತ್ತನ ಟ್ರಾಪಿಕ್ ಆಫ್ ಕಾಪ್ರಿಕಾರ್ನ್ ಅಂತ ಕರೀತಾರ. ಇನ್ನು ಸಮಭಾಜಕ ವೃತ್ತ ಇಕ್ವೇಟರಲ್ ಲೈನ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರ, ಅಥವಾ ITC ಜಡ್ಡು ಅಂತ ಅದಕ್ಕೆ ಏನು ಕರಿತೀವಿ, ಅಥವಾ ಸಮಭಾಜಕ ವೃತ್ತ ಅಂತ ಕರಿತೀವಿ, ಮಹಾವೃತ್ತ ಅಂತ ಕರಿತೀವಿ, ದೊಡ್ಡ ವೃತ್ತ ಅಂತ ಬೇರೆ ಬೇರೆ ಹೆಸರುಗಳಿಗೆ ಏನಪ್ಪ ಅಂದ್ರೆ ಅಲ್ಲಿ ಕರೀತಾರ. ಬಟ್ ನಮಗೆ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಬಗ್ಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕು. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗ್ತದ್ರಿ? 8 ರಾಜ್ಯಗಳ ಮೇಲೆ ಹಾದು ಹೋಗ್ತದೆ. ಎಷ್ಟು ರಾಜ್ಯಗಳ್ರಿ? 8 ರಾಜ್ಯಗಳಂತ ನೋಡ್ತೀವಿ. ಈ 8 ರಾಜ್ಯಗಳ ಮೇಲೆ ಹಾದು ಹೋಗ್ತದ. ಆ 8 ರಾಜ್ಯಗಳು ಯಾವ ಅನ್ನೋದು ನಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಒಂದು ಯಾವತ್ತಪ್ಪ ಅಂದ್ರೆ ಗುಜರಾತ್ ಅಂತ ನೋಡ್ತೀವಿ. ಯಾವ್ದ್ರಿ? ಗುಜರಾತ್. ಒಂದು ಯಾವ್ದ್ರಿ? ಗುಜರಾತ್. ನೆಕ್ಸ್ಟ್ ಯಾವತ್ತಪ್ಪ ಅಂದ್ರೆ ರಾಜಸ್ಥಾನ್. ಯಾವ ಸ್ಥಾನ ರೀ? ರಾಜಸ್ಥಾನ್ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವತ್ತಪ್ಪ ಅಂದ್ರೆ ಯಾವ್ದ್ರಿ? ಮಧ್ಯಪ್ರದೇಶ್. ನೆಕ್ಸ್ಟ್ ಇನ್ನೊಂದು ರಾಜ್ಯ ಯಾವ್ದ್ರಿ? ಛತ್ತೀಸ್ಗಢ ಅಂತ ನೋಡ್ತೀವಿ. ಯಾವ್ದ್ರಿ? ಛತ್ತೀಸ್ಗಢ ಅಂತ ನೋಡ್ತೀವಿ. ಛತ್ತೀಸ್ಗಢ. ನೆಕ್ಸ್ಟ್ ಇನ್ನೊಂದು ರಾಜ್ಯ ಐತ್ರಿ, ಯಾವಪ್ಪ ಅಂದ್ರೆ ಜಾರ್ಖಂಡ್ ಅಂತೇಳಿ. ಯಾವ ಕಂಡ್ರಿ? ಜಾರ್ಖಂಡ್ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಇಲ್ಲಿ ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ. ಯಾವ ಬಂಗಾಳ ರೀ? ಪಶ್ಚಿಮ ಬಂಗಾಳ. ಯಾವ ಬಂಗಾಳ ರೀ? ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಇಲ್ಲೊಂದು ರಾಜ್ಯ ಕಂಡು ಬರ್ತದ, ಅದು ಯಾವಪ್ಪ ಅಂದ್ರೆ ಇಲ್ಲಿ ತ್ರಿಪುರ ಅಂತ ನೋಡ್ತೀವಿ. ಯಾವ ಪುರ? ತ್ರಿಪುರ ಅಂತ ಏನು ಮಾಡ್ತೀವಿ ನೋಡ್ತೀವಿ. ನೆಕ್ಸ್ಟ್ ಇಲ್ಲೊಂದು ರಾಜ್ಯ ಐತಿ, ಯಾವಪ್ಪ ಅಂದ್ರೆ ಮಿಜೋರಾಮ್. ಯಾವ ರಾಮ್ ರೀ? ಮಿಜೋರಾಮ್. ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಇದು ಕೋಡ್ ವರ್ಡ್ ಒಟ್ಟ ಯೂಸ್ ಮಾಡಬೇಡ್ರಿ. ಕೋಡ್ ವರ್ಡ್ ಪಮ್ಮಿ ಮಗ ರಾಜ್ಯ ಛತ್ರಿ ಆದ ಇದು ಕೋಡ್ ವರ್ಡ್ ವರ್ಕೌಟ್ ಆಗಂಗಿಲ್ಲ. ಬರೀ ನೆನಪಿಟ್ಕೊಳ್ಬೋದು ಅಷ್ಟೇ. ರಾಜ್ಯ ಕರೆ ಮ್ಯಾಪ್ ಮುಖಾಂತರವಾಗಿ ನಿಮ್ಗೆ ಗೊತ್ತಿರ್ಬೇಕ್ರಿ. ಯಾಕಂದ್ರೆ ಎಕ್ಸಾಮ್ದಾಗ ಏನು ಮಾಡ್ತಾನಪ್ಪ ಅಂದ್ರೆ ನಮ್ಗೆ ಗೊತ್ತಿರ್ತದ ಅಂತೇಳಿ ಪ ಅಂದ್ರೆ ಪಶ್ಚಿಮ ಬಂಗಾಳ ಬರ್ತದ. ಕ್ವಶನ್ಸ್ ಏನು ಕೇಳಿರ್ತಾನೆ ರೀ, ಭಾರತದ ಈ ಕೆಳಗಿನ ಯಾವ ರಾಜ್ಯಗಳ ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುತ್ತದೆ ಅಂತ ಕೇಳ್ತಾನೆ. ಪೂರ್ವದಿಂದ ಪಶ್ಚಿಮಕ್ಕೆ ಅಂತಂದ್ರೆ ಆ ರಾಜ್ಯಗಳ ಪೂರ್ವಕ್ಕೆ ಯಾವ್ದು ಬರ್ತದೆ ಅನ್ನೋದು ಮೊದಲು ಯಾವ್ದು ಬರ್ತದೆ, ಆ ನಂತರ ಯಾವುದು, ಆ ನಂತರ ಗೊತ್ತಿರ್ಬೇಕಲ್ರಿ. ಅಂದ್ರೆ ಏನಪ್ಪ ಅಂದ್ರೆ ನಮಗೆ ಕರೆಕ್ಟಾಗಿ ಗೊತ್ತದ. ಪಶ್ಚಿಮದಿಂದ ನೋಡಿದಾಗ ಫಸ್ಟ್ ಗುಜರಾತ್, ಸೆಕೆಂಡು ರಾಜಸ್ಥಾನ, ಥರ್ಡ್ ಯಾವಪ್ಪ ಅಂದ್ರೆ ಮಧ್ಯಪ್ರದೇಶ, ಫೋರ್ತ್ ಛತ್ತೀಸ್ಗಢ, ಫಿಫ್ತ್ ಯಾವ್ದು ಜಾರ್ಖಂಡ, ಸಿಕ್ಸ್ತ್ ಪಶ್ಚಿಮ ಬಂಗಾಳ, ಸೆವೆಂತ್ ಯಾವ್ದು ತ್ರಿಪುರ, ಮಿಜೋರಾಂ. ಹಿಂಗೆ ಒಂದು ಕಡೆ ಒಂದು ಯಾವ್ದಾರು ಸೀರಿಯಲ್ ನೆನಪಿಟ್ಕೊಡ್ರಿ. ಅವ್ರ ಕ್ವಶನ್ಸ್ ಹೆಂಗೆ ಕೇಳ್ತಾನೋ ಹಂಗೆ ನೀವು ಏನಪ್ಪ ಅಂದ್ರೆ ಮಾಡ್ಬೋದು. ಇಲ್ಲಾಂದ್ರೆ ಎಕ್ಸಾಮ್ದಾಗ ಇವು ಮೊದಲೇನು ಪಶ್ಚಿಮದಿಂದ ಪೂರ್ವಕ್ಕೆ ಯಾವ ಕೆಳಗಿನ ರಾಜ್ಯಗಳ ಮೇಲೆ ಅಂತೇಳಿ ಗುಜರಾತ್ ರಾಜಸ್ಥಾನ್ ಬಿಟ್ಟಿರ್ತಾನೆ, ಬೇರೆದು ಮುಂದಿನ ಕೊಟ್ಟಿರ್ತಾನೆ. ಅವಾಗ ಏನು ಮಾಡೋರು ನೀವು? ಕೋಡ್ ವರ್ಡ್ ವರ್ಕೌಟ್ ಆಗಂಗಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ ಮ್ಯಾಪ್ದೊಳಗೆ ಏನಪ್ಪ ಅಂದ್ರೆ ಈ ರೀತಿ ನೀವು ಏನಪ್ಪ ಅಂದ್ರೆ ತೆಗೆದೇನೆ ಏನಪ್ಪ ಅಂದ್ರೆ ಸರಿಯಾಗಿ ನೋಡ್ಕೊಡ್ರಿ. ಹಾಗಾದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅತಿ ಹೆಚ್ಚು ಯಾವ ರಾಜ್ಯದ ಮೇಲೆ ಅತಿ ಹೆಚ್ಚು ಹಾದು ಹೋಗ್ತೈತೆ ಅಂದ್ರೆ ಮಧ್ಯಪ್ರದೇಶ ಮೇಲೆ ಅತಿ ಹೆಚ್ಚು ಹಾದು ಹೋಗ್ತದ್ರಿ. ಕಡಿಮೆ ಯಾವ ರಾಜ್ಯದ ಮೇಲೆ ಅತಿ ಹೆಚ್ಚು ಅಂತ ಬಂದಾಗ ಏನಪ್ಪ ಅಂದ್ರೆ ಮಧ್ಯಪ್ರದೇಶ ಮೇಲೆ ಅತಿ ಹೆಚ್ಚು ಐತೈತ್ರಿ. ಕಡಿಮೆ ಅಂತ ಬಂದಾಗ ಏನಪ್ಪ ಅಂದ್ರೆ ರಾಜಸ್ಥಾನ ಮೇಲೆ ಏನಪ್ಪ ಅಂದ್ರೆ ಅತಿ ಕಡಿಮೆ ಹಾದು ಹೋಗ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಅದಕ್ಕೆ ನಮಗೆ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದ್ರೆ 20 ರಾಜ್ಯಗಳ ಮೇಲೆ ಹಾದು ಹೋಗುವುದಿಲ್ಲ. ಮತ್ತೆ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗತ್ರಿ? 8 ರಾಜ್ಯಗಳ ಮೇಲೆ ಏನಪ್ಪ ಅಂದ್ರೆ ಹಾದು ಹೋಗುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ಡಿ ಸರಿಯಾದ ಆನ್ಸರ್ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸೆಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಸೆಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯ, ಇದು ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂಗೆ ರಿಲೇಟೆಡ್ ಕ್ವಶನ್ಸ್ ಐತ್ರಿ. ಸೆಂಟ್ ಮೇರಿಸ್ ಆಗ್ಬೇಕ್ರಿ, ಮೇರಿನಾಗಿರ್ತವೆ. ಸೆಂಟ್ ಮೇರಿಸ್ ಅಥವಾ ಸೆಂಟ್ ಮೇರಿಸ್ ಅಂತ ಮಾಡ್ಕೊರಲ್ಲಿ. ಸೆಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ. ಆಪ್ಷನ್ಸ್ ನೋಡ್ರಿ, ಇಲ್ಲಿ ಆಲ್ಮೋಸ್ಟ್ ಅಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಅನಿಸ್ತದ. ನೋಡ್ರಿ, ಒಂದು ಏನಪ್ಪ ಅಂದ್ರೆ ಕೊಕೋನಟ್ ದ್ವೀಪ ಅಂತ ಕೇಳ. ನೆಕ್ಸ್ಟ್ ಪಿಜನ್ ಐಲ್ಯಾಂಡು, ತೋನ್ಸೆಪಾರು, ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಮ್ಯಾಕ್ರಲ್ ದ್ವೀಪ ಅಂತ ಕೇಳ. ಇಲ್ಲಿ ಒಟ್ಟು 4 ಆಪ್ಷನ್ಸ್ಗಳು ಕೊಟ್ಟಿದ್ದಾನ. ಈ 4 ಆಪ್ಷನ್ಸ್ ಒಳಗೆ ಏನಪ್ಪ ಅಂದ್ರೆ ನಮಗೆ ಸರಿಯಾಗಿ ಗೊತ್ತಿರಬೇಕು. ಇದಕ್ಕೆ ಸೆಂಟ್ ಮೇರಿಸ್ ದ್ವೀಪವನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಸ್ಥಳೀಯವಾಗಿ ಏನು ಕರೀತಾರಪ್ಪ ಅಂದ್ರೆ ಸೆಂಟ್ ಮೇರಿಸ್ ದ್ವೀಪವನ್ನು ಏನಪ್ಪ ಅಂದ್ರೆ ಇದಕ್ಕೆ ನೋಡ್ರಿ ಕೋಕೋನಟ್ ದ್ವೀಪನು ಅಂತ ಕರೀತಾರ, ಇಲ್ಲ ಅಂತಲ್ಲ. ಕೋಕೋನಟ್ ಸೆಂಟ್ ಮೇರಿಸ್ ದ್ವೀಪವನ್ನು ಏನಪ್ಪ ಅಂದ್ರೆ ಕೋಕೋನಟ್ ದ್ವೀಪ ಅಂತ ಕರೀತಾರ. ಯಾಕೆ ಇದನ್ನ ಕೋಕೋನಟ್ ದ್ವೀಪ ಅಂತ ಕರೀತಾರಪ್ಪ ಅಂದ್ರೆ ಆ ಸೆಂಟ್ ಮೇರಿಸ್ ದ್ವೀಪ ಎಲ್ಲಿ ಕಂಡು ಬರ್ತೈತ್ರಿ? ಉಡುಪಿ. ಎಲ್ಲಿ ಕಂಡು ಬರ್ತದೆ ಸೆಂಟ್ ಮೇರಿಸ್ ದ್ವೀಪ? ಏನಪ್ಪ ಅಂದ್ರೆ ಉಡುಪಿ ಜಿಲ್ಲೆ ಅಂತ ನೋಡ್ತೀವಿ. ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಒಂದಾಗಿರ್ತಕ್ಕಂಥ ಉಡುಪಿ ಅಂತ ಏನು ನೋಡ್ತೀವಲ್ರಿ, ಈ ಉಡುಪಿ ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಸೆಂಟ್ ಮೇರಿಸ್ ದ್ವೀಪ ಕಂಡು ಬರ್ತದೆ. ಆ ಸೆಂಟ್ ಮೇರಿಸ್ ದ್ವೀಪದೊಳಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಏನಪ್ಪ ಅಂದ್ರೆ ತೆಂಗು ಉತ್ಪಾದನೆ ಮಾಡ್ತಾರೆ. ಆ ತೆಂಗು ಉತ್ಪಾದನೆ ಮಾಡ್ತಾರ ಅನ್ನೋ ಒಂದು ಉದ್ದೇಶದ ಬಂದದಕ್ಕೆ ಕೋಕೋನಟ್ ದ್ವೀಪನು ಅಂತ ಕರೀತಾರ.
ಆದರೆ ಸ್ಥಳೀಯವಾಗಿ ಏನಪ್ಪ ಅಂತಂದ್ರೆ ತೋನ್ಸೆಪಾರ್ ದ್ವೀಪ ಅಂತ ಏನು ಮಾಡ್ತಾರೆ ಕರೀತಾರೆ. ಒಂದು ಎಕ್ಸಾಮ್ದಾಗ ಒಮ್ಮೆ ಏನಪ್ಪ ಅಂದ್ರೆ ಈ ರೀತಿ ಕೇಳಿದಂದ್ರೂ ಏನಪ್ಪ ಅಂದ್ರೆ ನಮ್ಮ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚಿರ್ತಾವ. ಯಾಕೆ ಇದನ್ನ ನಾವು ಈ ರೀತಿ ಕೇಳಿದಾಗ ತಪ್ಪು ಮಾಡ್ತೀವಪ್ಪ ಅಂತಂದ್ರೆ ಸ್ವಲ್ಪ ಇಲ್ಲಿ ನೋಡ್ರಿ, ಯಾಕೆ ತಪ್ಪು ಮಾಡ್ತೀವಪ್ಪ ಅಂತಂದ್ರೆ ಈಗ ಕೋಕೋನಟ್ ದ್ವೀಪ ಅಂತೇಳಿ ನಾವು ಅದಕ್ಕೆ ಕರಿತೀವಿ ಅನ್ನೋದು ಗೊತ್ತೈತಿ. ಆದ್ರೆ ಅವ ಏನು ಕೇಳ ಸ್ಥಳೀಯವಾಗಿ ಅಂತ ನಾನು ಸ್ಥಳೀಯವಾಗಿ ಇದಕ್ಕೆ ಸ್ಥಳೀಯವಾಗಿ ಏನಂತ ಕರೀತಾರ ಅಂತ ಕೇಳಿದಾನ. ಸ್ಥಳೀಯವಾಗಿ ಏನಂತ ಕರೀತಾರ ಅಂದಾಗ ಅದಕ್ಕೆ ನಮಗೆ ಸರಿಯಾಗಿ ಗೊತ್ತಿರಬೇಕು. ತೋನ್ಸೆಪಾರ್ ದ್ವೀಪ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಏನಂತ ಕರೀತಾರೆ? ತೋನ್ಸೆಪಾರ್ ದ್ವೀಪ ಅಂತ ಕರೀತಾರ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಷ್ಟು ದ್ವೀಪಗಳು ಕಂಡು ಬರ್ತಾವ. ಈ ಕಾರವಾರ ಅಂತ ನೋಡ್ತೀವಿ. ಯಾವ್ದ್ರಿ? ಕಾರವಾರ ಅಂತ ನೋಡ್ತೀವಿ. ಕಾರವಾರ ಸಮೀಪದಲ್ಲಿ ಏನಪ್ಪ ಅಂದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಷ್ಟು ದ್ವೀಪಗಳು ಕಂಡು ಬರ್ತಾವ್ರಿ. ಕಾರವಾರ ಸಮೀಪದಲ್ಲಿ ಏನಪ್ಪ ಅಂದ್ರೆ ನಾವಿಲ್ಲಿ ಅಂಜು ದ್ವೀಪ ಅಂತ ನೋಡ್ತೀವಿ. ಯಾವ ದ್ವೀಪ ರೀ? ಅಂಜು ದ್ವೀಪ ಅಂತ ನೋಡ್ತೀವಿ. ಅಂಜು ದ್ವೀಪ ಕಂಡು ಬರ್ತದ. ನೆಕ್ಸ್ಟ್ ದೇವಗಢ ದ್ವೀಪ ಅಂತ ನೋಡ್ತೀವಿ. ಯಾವ್ರಿ? ದೇವಗಢ ದ್ವೀಪ ಅಂತ ನೋಡ್ತೀವಿ. ದೇವಗಢ ದ್ವೀಪ ಕಂಡು ಬರ್ತದ. ನೆಕ್ಸ್ಟ್ ಕಾಂಜಿಗುಡ್ಡ ಅಂತ ನೋಡ್ತೀವಿ. ಕಾಂಜಿಗುಡ್ಡ ದ್ವೀಪ. ನೆಕ್ಸ್ಟ್ ಕೋರ್ಮಾಡ ದ್ವೀಪ ಅಂತ ನೋಡ್ತೀವಿ. ಯಾವ್ದ್ರಿ? ಕೋರ್ಮಾಡ ದ್ವೀಪ ಅಂತ ನೋಡ್ತೀವಿ. ಈ ಕೋರ್ಮಾಡ ದ್ವೀಪನು ಸೈಲ್ ಅಂತ ಕಂಡು ಬರ್ತದೆ. ದೇವಗಢ, ಕಾಂಜಿಗುಡ್ಡ, ಕೋರ್ಮಾಡ, ಅಂಜು ದ್ವೀಪ. ಈ ಅಂಜು ದ್ವೀಪ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಕರ್ನಾಟಕದ ಅತ್ಯಂತ ಸುಂದರವಾದ ದ್ವೀಪ ಅಂತ ಕರೀತಾರೆ. ಯಾವುದನ್ನ ಕರ್ನಾಟಕದ ಅತ್ಯಂತ ಸುಂದರವಾದ ದ್ವೀಪ ಅಂತ ಕರೀತಾರಪ್ಪ ಅಂದ್ರೆ ಅಂಜು ದ್ವೀಪವನ್ನ ಕರ್ನಾಟಕದ ಅತ್ಯಂತ ಸುಂದರವಾದ ದ್ವೀಪ ಅಂತ ಏನ್ ಮಾಡ್ತಾರ ಕರೀತಾರ. ಕಾರವಾರ ಸಮೀಪದಲ್ಲಿ ಕಂಡು ಬರ್ತಕ್ಕಂಥ ಈ ಅಂಜು ದ್ವೀಪ, ದೇವಗಢ, ಕಾಂಜಿಗುಡ್ಡ, ಕೋರ್ಮಾಡ ದ್ವೀಪ ಅಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಹೊನ್ನಾವರ ಅಂತ ನೋಡ್ತೀವಿ. ಹೊನ್ನಾವರ ಬಳಿ ಏನಪ್ಪ ಅಂದ್ರೆ ಒಂದು ದ್ವೀಪ ಕಂಡು ಬರ್ತದ. ಆ ಹೊನ್ನಾವರ ಬಳಿ ಕಂಡು ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದ್ವೀಪ ಏನಪ್ಪ ಅಂದ್ರೆ ಬಸವರಾಯನ ದುರ್ಗ ಅಂತ ನೋಡ್ತೀವಿ. ಈ ಬಸವರಾಯನ ದುರ್ಗ ದ್ವೀಪ ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ಹೊನ್ನಾವರ ಸಮೀಪದಲ್ಲಿ ಬಸವರಾಯನ ದುರ್ಗ ಅಂತಕ್ಕಂಥ ಒಂದು ದ್ವೀಪ ಕಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ದ್ವೀಪ ಐತಿ. ಯಾವುದಪ್ಪ ಅಂದ್ರೆ ಮುರುಡೇಶ್ವರ ಅಂತ ನೋಡ್ತೀವಿ. ಯಾವುದ್ರಿ? ಮುರುಡೇಶ್ವರ ಅಂತೇಳಿ. ಆ ಮುರುಡೇಶ್ವರ ಸಮೀಪದಲ್ಲಿ ಒಂದು ದ್ವೀಪ ಕಂಡು ಬರ್ತದ. ಮುರುಡೇಶ್ವರ ಸಮೀಪದಲ್ಲಿ ಕಂಡು ಬರ್ತಕ್ಕಂಥ ಒಂದು ದ್ವೀಪ ಯಾವಪ್ಪ ಅಂತಂದ್ರೆ ಇದಪ್ಪ ಅಂದ್ರೆ ನೇತ್ರಾಣಿ ದ್ವೀಪ ಅಂತ ಕರಿತೀವಿ. ಯಾವುದ್ರಿ? ನೇತ್ರಾಣಿ. ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದ್ವೀಪಗಳಿವು. ಯಾವುದ್ರಿ? ಅಂಜು ದ್ವೀಪ, ದೇವಗಢ, ಕಾಂಜಿಗುಡ್ಡ, ಕೋರ್ಮಾಡ, ಬಸವರಾಯನ ದುರ್ಗ, ನೇತ್ರಾಣಿ ದ್ವೀಪ ಅಂತ ಕಂಡು ಬರ್ತದ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇನ್ನೊಂದು ಯಾವಪ್ಪ ಅಂದ್ರೆ ಈ ಹೊನ್ನಾವರದ ಬಳಿ ಇನ್ನೊಂದು ದ್ವೀಪ ಕಂಡು ಬರ್ತದ. ಉಪ್ಪಿನ ಕುಡ್ರು ದ್ವೀಪ ಅಂತ ಕರಿತೀವಿ. ಯಾವುದ್ರಿ? ಉಪ್ಪಿನ ಕುಡ್ರು ದ್ವೀಪ ಕುಂದಾಪುರ ಬಳಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದ್ರಿ? ಈ ಉಪ್ಪಿನ ಕುಡ್ರು ದ್ವೀಪ ಏನಪ್ಪ ಅಂದ್ರೆ ಉಪ್ಪಿನ ಕುಡ್ರು ದ್ವೀಪ ಅಂತ ನೋಡ್ತೀವಿ. ಆ ಉಪ್ಪಿನ ಕುಡ್ರು ದ್ವೀಪ ಎಲ್ಲಿಪ್ಪ ಅಂತಂದ್ರೆ ಕುಂದಾಪುರ ಅಂತ ನೋಡ್ತೀವಿ. ಕುಂದಾಪುರ, ಉತ್ತರ ಕನ್ನಡ ಜಿಲ್ಲೆ ಕುಂದಾಪುರ ಐತಲ್ರಿ. ಆ ಕುಂದಾಪುರ ಅಂತ ನೋಡ್ತೀವಿ. ಕುಂದಾಪುರದ ಸಮೀಪದಲ್ಲಿ ಏನಪ್ಪ ಅಂದ್ರೆ ಉಪ್ಪಿನ ಕುಡ್ರು ಅಂತ ನೋಡ್ತೀವಿ. ಈ ಉಪ್ಪಿನ ಕುಡ್ರು ದ್ವೀಪ ಏನಪ್ಪ ಅಂದ್ರೆ ಅಲ್ಲಿ ಕಂಡು ಬರೋದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಉಪ್ಪಿನ ಕುಡ್ರು ದ್ವೀಪ ಕುಂದಾಪುರ ಸಮೀಪದಲ್ಲಿ ಕಂಡು ಬರ್ತದ. ಮುರುಡೇಶ್ವರ ಸಮೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ನೇತ್ರಾಣಿ ದ್ವೀಪ ಅಂತ ನೋಡ್ತೀವಿ. ಈ ನೇತ್ರಾಣಿ ದ್ವೀಪವನ್ನ ಏನಂತ ಕರೀತಾರೆ ಅಂದ್ರೆ ಇದನ್ನ ಪಿಜನ್ ಐಲ್ಯಾಂಡ್ ಅಂತ ಏನ್ ಮಾಡ್ತಾರ ಕರೀತಾರ. ಯಾವುದನ್ನ ಪಿಜನ್ ಐಲ್ಯಾಂಡ್ ಎಂದು ಕರೆಯುತ್ತಾರಪ್ಪ ಅಂದ್ರೆ ಪಿಜನ್ ಐಲ್ಯಾಂಡ್ ಅಂತ ಯಾವುದನ್ನ ಕರೀತಾರಪ್ಪ ಅಂದ್ರೆ ಇದನ್ನ ಯಾವುದ್ರಿ? ಮುರುಡೇಶ್ವರ ಸಮೀಪದಲ್ಲಿ ಕಂಡು ಬರ್ತಕ್ಕಂಥ ನೇತ್ರಾಣಿ ದ್ವೀಪ ಏನಪ್ಪ ಅಂದ್ರೆ ಪಿಜನ್ ಐಲ್ಯಾಂಡ್ ಅಂತ ಏನ್ ಮಾಡ್ತಾರ ಅಂದ್ರೆ ಕರೀತಾರ. ಇನ್ನು ಹೊನ್ನಾವರದ ಬಳಿ ಬಸವರಾಯನ ದುರ್ಗ ಏನಪ್ಪ ಅಂದ್ರೆ ಕಂಡು ಬರ್ತದ. ಇನ್ನು ನೋಡ್ರಿ, ಈ ಪಿಜನ್ ಐಲ್ಯಾಂಡ್ ಯಾಕಂತ ಕರೆದ್ರ ಪಾರಿವಾಳ ಅತಿ ಹೆಚ್ಚೋದಕ್ಕೆ ಪಿಜನ್ ಐಲ್ಯಾಂಡ್ ಅಂತ ಕರೀತಾರ. ಹಾಗಾದ್ರೆ ನಮಗೆ ಏನಪ್ಪ ಅಂತಂದ್ರೆ ಸೇಂಟ್ ಮೇರಿಸ್ ದ್ವೀಪ ಅಂತಲ್ರಿ. ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ಉಡುಪಿ. ಸೇಂಟ್ ಮೇರಿಸ್ ದ್ವೀಪ ಕಂಡು ಬರೋದು ಎಲ್ಲಿ ಅಂತಾರ ಉಡುಪಿ ಅಂತ ನೋಡ್ತೀವಿ. ಉಡುಪಿ ಸಮೀಪದಲ್ಲಿ ಏನಪ್ಪ ಅಂದ್ರೆ ಸೇಂಟ್ ಮೇರಿಸ್ ದ್ವೀಪ ಕಂಡು ಬರೋದನ್ನ ಏನ್ ಮಾಡ್ತೀವಿ ಅಂತ ನೋಡ್ತೀವಿ. ಅದನ್ನ ಕೋಕೋನಟ್ ದ್ವೀಪನು ಅಂತ ಕರೀತಾರ. ಮತ್ತು ಅಷ್ಟೇ ಅಲ್ಲ ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಏನಪ್ಪ ಅಂದ್ರೆ ಇದನ್ನ ತೋನ್ಸೆಪಾರ್ ದ್ವೀಪ ಎಂದು ಕರೆಯುವುದನ್ನು ಏನ್ ಮಾಡ್ತೀವಿ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ತೋನ್ಸೆಪಾರ್ ದ್ವೀಪ ಅಂತ ಅಂದ್ರೆ ಸರಿಯಾದ ಆನ್ಸರ್ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸ್ವಲ್ಪ ನೋಡ್ರಿ, ಈಗ ನಾನು ಚರ್ಚೆ ಮಾಡಿರ್ತಕ್ಕಂಥ ವಿಷಯ ಐತಲ್ರಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ರೀ. ಇದಕ್ಕೆ ನಾನು ಕ್ವಶನ್ ರಿಲೇಟೆಡ್ ಆಗಿ ಏನಪ್ಪ ಅಂದ್ರೆ ಮತ್ತೆ ಅದಕ್ಕೆ ಪೂರಕ ಮಾಹಿತಿಗಳು ಏನೇನಂತ ನೀವು ಹೇಳಿದ್ದೀನಿ. ಯಾರು ಕ್ಲಾಸ್ ಮಾಡತ್ತಿರಲ್ಲ ಸ್ವಚ್ಛಾಗಿ ಏನಪ್ಪ ಅಂದ್ರೆ ಸರಿಯಾಗಿ ಅದನ್ನು ನೋಟ್ಸ್ ಮಾಡ್ಕೊಡ್ರಿ. ನೋಟ್ಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ 100% ಇದ್ರ ಮೇಲೆ ಕ್ವಶನ್ಸ್ ಬರ್ತಾವ್ರಿ. ಏನ್ರಿ 100% ಏನಪ್ಪ ಕ್ವಶನ್ಸ್ ಬರ್ತಾವ. ಅದಕ್ಕೆ ಇದನ್ನ ಕ್ಲಾಸ್ ಏನಪ್ಪ ಅಂದ್ರೆ ನೋಟ್ ಮಾಡ್ಕೊಂಡು ಕೆಲಸ ಇನ್ನೊಂದ್ಸಲ ಏನಪ್ಪ ಅಂದ್ರೆ ಓದ್ಕೊಂಡ್ರಿ ಅಂತ ಹೇಳ್ತಾ ಇವತ್ತು ಯಾರಿಗೆ ಈ ಒಂದು ನಮ್ಮ ತರಗತಿ ಲೈಕ್ ಆಗೈತಲ್ರಿ ಒಂದು ಲೈಕ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಪ್ಪ ಅಂತಂದ್ರೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸೋಣ.